ಅಂತ ರಾಜರನ್ನೊಳಗೂಡಿ ದರೆಯಲ್ ಬಲಿರೆ ಬಲಿರೆ ಬಲು ಸಾಹಸದಿಂದ ಬಲಿರೆ ಮೆರವಿ ಜಗದಿ ಮಾವ ಶಕುನಿ ಬಲಿರೆ ಮೆರವಿ ಜಗದಿ ದರೆಯಲ್ ಬಲಿರೆ ಬಲಿರೆ ಬಲು ಸಾಹಸದಿಂದ ಬಲಿರೆ ಮೆರವಿ ಜಗದಿ ದರೆಯಲ್ ಬಲಿರೆ ಬಲಿರೆ ಬಲು ಸಾಹಸದಿಂದ ಬಲಿರೆ ಮೆರವಿ ಜಗದಿ ಸಾರಿ ಭುಜ ಬಲ ಫಲಕ ಮತೋರಿ ಘನ ಗುಣ ಮುದವನ್ನು ಮೀರೆ ಹಠ ಮಾಡಿ ಕ್ರಮದೋರಿ ಘನ ಗುಣ ಮುದವನ್ನು ಮೀರೆ ಹಠ ಮಾಡಿ ಹರಿಗಳ ಶಿರಗಳ ಕಡಿದಿರುವೆನು ನಾ ಹರಿಗಳ ಶಿರಗಳ ಕಡಿದಿರುವೆನು ನಾ ಹರಿಗಳ ಶಿರಗಳ ಕಡಿದಿಡುವೆನು ನಾ ಹರಿಗಳ ಶಿರಗಳ ಕಡಿದಿರುವೆನು ನಾ ಶಿರಗಳ ಕಡಿದಿರುವೆನು ಬಲಿರೆ ಮೆರವಿ ಜಗದಿ ದರೆಯಲ್ ಬಲಿರೆ ಬಲಿರೆ ಬಲು ಸಾಹಸದಿಂದ ಬಲಿರೆ ಮೆರವಿ ಜಗದಿ ಬಲಿರೆ ಮೆರವಿ ಜಗದಿ ಬಲಿರೆ ಮೆರವಿ ಜಗದಿ ಪಿತಾಮಹ ಗುರುಗಳೇ ಸಭಿಕರೇ ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರ ಆ ಪಾಂಡವರು ಜೂಜಾಡಿ ಸೈನ್ಯ ಸಹಾಯವಿಲ್ಲದೆ ಅರಣ್ಯದಲ್ಲಿ ವಾಸ ಮಾಡಿಕೊಂಡಿರುವ ಅವರ ಧೈರ್ಯವನ್ನು ನೋಡಿದರೆ ಎಷ್ಟರ ಮಟ್ಟಿಗಿರುವುದು ದುರ್ಯೋಧನ ಪಾಂಡವರು ನೀವು ಅಣ್ಣ ತಮ್ಮಂದಿರಲ್ಲವೇ ಏನು ಯುದ್ಧ ನಾನು ಅದಕ್ಕೆ ಸದಾ ಸಿದ್ಧ ನಾನದರ ದೀಕ್ಷಾ ಬದ್ಧ ಯುದ್ಧದ ಭಯವನ್ನು ತೋರಿಸುವೆ ತಾತ ನನ್ನ ಬಳಿ ಅಕ್ಷವೇಣಿ ಸೈನ್ಯವಿರುವುದು ಅದರ ಹಿಡಿತಕ್ಕೆ ಸಿಕ್ಕಿದವರು ಮದಿಸಿದ ಆನೆ ಕಾಳಿಗೆ ಸಿಕ್ಕಿದ ಬಾಳೆಹಣ್ಣಿನಂತೆ ರಾಜ್ಯಗುಜ್ಜಾಗಿ ಆಗುವರು ಅನುಜ ದುಶಾಸನ ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶ ಕನೆಯರು. ಅಗ್ರಜ, ನಾನು ಮತ್ತು ನಮ್ಮ ಅಂಗರಾಜನಾದ ಕಣ್ಣನಿಲ್ಲವೇ? ಪೂಜ್ಯರು ಗುರುಗಳಾದಂತಹ ಭೀಷ್ಮ ದ್ರೋಣಾದಿಗಳಿರುವಾಗ ಈ ವಿಚಾರವು ನಮಗೇತಕ್ಕೆ?
ಭಾರಿ ಒಳ್ಳೆಯದು, ಭಾರಿ ಒಳ್ಳೆಯದು. ಯಾರು ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ? ನೆಟ್ಟಗೆ ನನ್ನರ ಮನೆಗೆ ಬಾರದೆ ಅವನ ಹುಟ್ಟುಗಣಕ್ಕನುಸಾರವಾಗಿ ಈ ದರಿದ್ರ ವಿದುರನ ಮನೆಗೆ ಹೋದನಂತಿ. ಎಷ್ಟೇ ಆಗಲಿ ಅವನ ತಿರುಪೆ ಬುದ್ಧಿ ಎಲ್ಲಿ ತಾನೇ ವಾದಿತ್ತು. ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮನು ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ಚಕ್ರವರ್ತಿಯಾದ ನಿನ್ನ ಬಳಿಗೆ ರಾಯಭಾರಿಯಾಗಿ ಬರುತ್ತಿರುವನಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ ತಿಳಿಯಿತೋ? ವಿದುರ ಏನು ಹೇಳಿದೆ? ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯದ ವಿಚಾರವನ್ನು ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಸಾಕು, ಬಾಯಿ ಮುಚ್ಚು. ಬಲವಂತವನಾದ ನಿನಗೆ ನ್ಯಾಯವೋ ಅಧೀನವೋ, ಅಥವಾ ನ್ಯಾಯಕ್ಕೆ ನೀನು ಅಧೀನನೋ? ರೋಗಿಗೆ ಪಥ್ಯವು ರುಚಿಸುವಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ನಿನ್ನ ಬುದ್ಧಿ ವಿಕಲ್ಪವಾಗಿ ಈ ರೀತಿ ಮಾತನಾಡುತ್ತಿರುವೆ. ವಿದುರ ಸಹೋದರ, ಹಿರಿಯ ಪೂಜ್ಯನೆಂದು ಸುಮ್ಮನಿದ್ದ ಮಾತ್ರಕ್ಕೆ ಮಿತಿ ಮೀರಿ ಮಾತನಾಡುತ್ತಿರೋ ಈತನನ್ನು ಸಭೆಯಿಂದ ಹೊರಗೆ ತಳ್ಳು. ಏ ವಿದುರ, ಸಾಕು ಗುರುಗಳೇ, ದುರಾಗ್ರಹಗಳು ಸರಸ. ಅಲೇ ಸಹೋದರ, ಸಾಕು ಗುರುಗಳೇ, ದುರಾಗ್ರಹಗಳು ಸರಸ. ದುರಾಗ್ರಹಗಳು ಸರಸ, ದುರಾಗ್ರಹಗಳು ಸರಸ. ಅಗ್ರಜ ಸಹೋದರ, ಸರಸದಿ ವೀರಸಮ ಎಸಗುವ ಪರಿಯ, ಸರಸದಿ ವೀರಸಮ ಎಸಗುವ ಪರಿಯ ಆತುರದಿಂದ ಕಡಿದು ಬಿಸಾಡುವೆ. ಸರಸದಿ ವೀರಸಮ ಎಸಗುವ ಪರಿಯ ಆತುರದಿಂದ ಕಡಿದು ಬಿಸಾಡುವೆ. ಗುರುಗಳೇ, ಸಾಕು ಗುರುಗಳೇ, ದುರಾಗ್ರಹಗಳು ಸರಸ. ಸಾಕು ಗುರುಗಳೇ, ದುರಾಗ್ರಹಗಳು ಸರಸ. ದುರಾಗ್ರಹಗಳು ಸರಸ, ದುರಾಗ್ರಹಗಳು ಸರಸ. ಸರಸದಿ ವೀರಸಮ ಎಸಗುವ ಪರಿಯ, ಸರಸದಿ ವೀರಸಮ ಎಸಗುವ ಪರಿಯ ಆತುರದಿಂದ ಕಡಿದು ಬಿಸಾಡುವೆ. ಆತುರದಿಂದ ಕಡಿದು ಬಿಸಾಡುವೆ. ದುರ್ರನಿಂದನ ಕರುಣನು ಬಗೆದು, ದುರ್ರನಿಂದನ ಕರುಣನು ಬಗೆದು ಧರಣಿಗೆ ಅದಮ್ಮನ್ನು ಬಲಿಕೊಡುವೆ. ಧರಣಿಗೆ ಅದಮ್ಮನ್ನು ಬಲಿಕೊಡುವೆ. ಧರಣಿಗೆ ಅದಮ್ಮನ್ನು ಬಲಿಕೊಡುವೆ. ಸಾಕುರುಳರು ದುರಾಗ್ರಹಗಳು ಸರಸ, ದುರಾಗ್ರಹಗಳು ಸರಸ, ದುರಾಗ್ರಹಗಳು ಸರಸ. ಅಗ್ರಜನ ಆಜ್ಞೆಯು ನಿನಗೆ ಕೇಳಿಸಲಿಲ್ಲವೇ? ಸಭೆಯನ್ನು ಬಿಟ್ಟು ಹೊರಡು, ಇಲ್ಲವಾದರೆ. ದುರ್ಯೋಧನ, ವಿದುರ ನನ್ನನ್ನು ಸಭೆಯಿಂದ ತೆಳ್ಳುವಷ್ಟು ಸಾಮರ್ಥ್ಯ ಉಂಟಾಯಿತೆ. ಅವಿವೇಕಿ, ನೀನು ಅಯೋಗ್ಯನಾದರೂ ನನಗೆ ತಿಳಿದಿರುವ ನ್ಯಾಯ ನೀತಿಗಳನ್ನು ಹೇಳಿಯೇ ತೀರಬೇಕು. ಪಾಪಿ, ಜಗದೊಡೆಯನಾದ ಶ್ರೀಕೃಷ್ಣನನ್ನು ಜೆರೆದಾಡುವೆಯಲ್ಲ, ನಿನ್ನ ನಾಲಿಗೆಯು ಸೀಳಿ ಹೋಗಬಹುದು. ಎಂದಾದರೂ ನಿನ್ನ ದುರ್ಬುದ್ಧಿಯನ್ನು ಸರಿಪಡಿಸಿಕೊಳ್ಳುವೆ ಎಂದು ತಿಳಿದಿದ್ದೇನು. ಹೇಳುವೆನು ಕೇಳು. ಹಿಂದೆ ನೀನು ದ್ರೌಪದಿಯ ವಸ್ತ್ರಾಪರಣ ಭೀಮಸೇನನು ಮಾಡಿದ ಪ್ರತಿಜ್ಞೆಯಂತೆ ಆತನ ಗದೆಯಿಂದ ನಿನ್ನ ತೊಡೆಗೆ ಪ್ರಹರಿಸಿ ಕೊಲ್ಲುವಾಗ ಅದನ್ನು ತಡೆಯಬೇಕೆಂದು ರಕ್ಷಿಸಿಕೊಂಡಿದ್ದ ಈ ಬಿಲ್ಲನ್ನು ಈಗಲೇ ಮುರಿಸುತ್ತಾಡುವುದು. ಪ್ರಮಾದವಾಯಿತು ರಾಜೇಂದ್ರ. ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡಂತಾಯ್ತಲ್ಲ. ಆತನೇನಾದರೂ ಧನುರ್ಧಾಯಿಯಾಗಿ ಯುದ್ಧಕ್ಕೆ ನಿಂತಿದ್ದರೆ ಆತನನ್ನು ಗೆಲ್ಲುವ ವೀರರು ಶೂರರು ಯಾರು ತಾನೇ ಇರುತ್ತಿದ್ದರು? ಕರ್ಣ, ಪರಾಕ್ರಮಶಾಲಿಯಾದ ನೀನು ಆ ವಿದುರನ ಗಡ್ಡು ಬೆದರಿಕೆಗೆ ಎದುರುವುದೇ? ಅವನ ಒಂದಲ್ಪ ಬಿಲ್ಲಿನಿಂದ ಆಗಬಹುದಾದ ಸಹಾಯವಾದರೇನು? ಈಗೆಲ್ಲರೂ ಕೇಳಿರಿ. ದೂತನಾಗಿ ಬರುವ ಕೃಷ್ಣನಿಗೆ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದ್ದಾದರೆ ಕೂಡಲೇ ಸಭೆಯನ್ನು ಬಿಟ್ಟು ಹೊರಡಬೇಕಾದಿತ್ತು. ಎಚ್ಚರಿಕೆ. ಸಹೋದರ ದುಶ್ಯಾಸನ, ಎಲ್ಲಿ ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಕೊಡು. ಆ ಕೃಷ್ಣನು ಬರುವಾಗ ನಾನು ಅದನ್ನ ನೋಡುತ್ತಾ ಕುಳಿತುಕೊಳ್ಳುವೆನು. ಏಕೆಂದರೆ ನಾನು ಆ ದಿನ ದ್ವಾರಕೆಗೆ ಹೋದಾಗ ನಿದ್ರೆ ಬಂದವನಂತೆ ನಟಿಸಿ ನನ್ನನ್ನು ಬಹಳವಾಗಿ ಕಾಯಿಸಿದನು. ಅದರ ಪ್ರತೀಕಾರವನ್ನು ನಾನೀಗ ತೀರಿಸಿಕೊಳ್ಳುವೆನು. ಎಲ್ಲಿ ಕೊಡು ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು. ತೆಗೆದುಕೊಳ್ಳ, ಸಿದ್ಧವಾಗಿರುವುದು. ಧರ್ಮಕಾಂಡವಾ ಕರ್ಮ ಪಾಹಿಮಾ ಧರ್ಮಕಾಂಡವಾ
ಧರ್ಮ ಕಾಂಡವ ಧರ್ಮವೇ ಜಯವು ಧರ್ಮವೇ ಲಯವು ಧರ್ಮವೇ ಜಯವು ಕರ್ಮವೇ ಲಯವು ಮರ್ಮವ ನರಿತು ನೀನೆ ಕಂಡೆ ಮನುಜ ಮರ್ಮವ ನರಿತು ನೀನೆ ಕಂಡೆ ಮನುಜ ಧರ್ಮ ಕಾಂಡವ ಧರ್ಮ ಪಾಹಿಮ ಧರ್ಮ ಕಾಂಡವ ನಾನು ನನ್ನದೆಂಬ ಮಮಕಾರ ನಿನಗೇಕೆ ನಾನು ನನ್ನದೆಂಬ ಮಮಕಾರ ನಿನಗೇಕೆ ಮಣ್ಣಿನಲ್ಲೇ ಹುಟ್ಟಿ ಮಣ್ಣಿನಲ್ಲೇ ಬೆಳೆದು ಮಣ್ಣಿನಲ್ಲೇ ಹುಟ್ಟಿ ಮಣ್ಣಿನಲ್ಲೇ ಬೆಳೆದು ಮಣ್ಣಲ್ಲಿ ಮಣ್ಣಾಗಿ ಸೇರುವ ದೇಹ ಮಣ್ಣಲ್ಲಿ ಮಣ್ಣಾಗಿ ಸೇರುವ ದೇಹ ಧರ್ಮ ಕಾಂಡವ ಕರ್ಮ ಪಾಹಿಮ ಧರ್ಮ ಕಾಂಡವ ಧರ್ಮ ಕಾಂಡವ ಧರ್ಮ ಕಾಂಡವ ಭೀಷ್ಮ ದ್ರೋಣಾದಿಗಳೇ ನಿಮ್ಮ ಮಂಗಳವಾಗಲಿ. ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನಮಸ್ಕರಿಸುವಲ್ಲಿ ಈ ದುರಂಗಾರಿಯಾದ ದುರ್ಯೋಧನನು ಖಂಡತಿಯೂ ಸಹ ನೋಡದೆ ಕುಳಿತಿರುವರಲ್ಲ ಇರಲಿ. ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ಆತನು ತಾನಾಗಿಯೇ ಬಂದು ನಮಸ್ಕರಿಸುವಂತೆ ಮಾಡುವುದು. ಜಾಗೃತರಾದ ನನ್ನ ಯೋಗ ಮಾಯೆ. ಓಹೋ, ಕುರುಕುಲದ ಚಕ್ರವರ್ತಿಯಾದ ನೀನು ನನಗೆ ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದಲ್ಲ ಬಾವ. ಛೇ, ನಾನು ನಿನಗೆ ನಮಸ್ಕರಿಸ್ತೀನಿ ಎಂದು ಹೆಮ್ಮೆ ಪಡವಳೆ ಕೃಷ್ಣ. ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇರುವವೋ ಇಲ್ಲವೋ ಎಂದು ಅಡಿಯಿಂದ ಮುಡಿಯವರೆಗೂ ಪರಿಶೀಲಿಸಿದಷ್ಟೇ. ಹಾಗೇನಾದರೂ ನಮಸ್ಕರಿಸಿದ್ಯಾದರೆ ಇದು ಈ ಭೂಮಿ ತಾಯಿಗೆಂದು ತಿಳಿ. ಕೃಷ್ಣ, ನಿನಗೆ ನರ್ತನವೆಂದರೆ ಬಹು ಪ್ರಿಯವಲ್ಲವೇ? ಇರಬಹುದು, ಇದ್ದೇ ಇದೆ. ಗೋಪಿಕಾಂಗನೆಯರ ನರ್ತನವನ್ನು ನೋಡಿ ನೋಡಿ ಬೇಸೆತ್ತ ನೀನು ನಮ್ಮ ಆಸ್ಥಾನದ ರಾಜ ನರ್ತಕಿಯರ ನರ್ತನವನ್ನು ನೋಡಿ ಆನಂದಿಸು. ಯಾರಲ್ಲಿ? ನಮ್ಮ ರಾಜ ನರ್ತಕಿಯನ್ನು ಬರೆಮಾಡಿ. ಕರುಣಾಳು ಕುರುಭೂಪ ರಾಜೇಶ್ವರ, ಕರುಣಾಳು ಕುರುಭೂಪ ರಾಜೇಶ್ವರ, ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ, ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ, ಕರುಣಾಳು ಕುರುಭೂಪ ರಾಜೇಶ್ವರ. ರಿಪು ಭಯಂಕರ ರೂಪ ಮನೋಹರ, ಛಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ್ಮ. ರಿಪು ಭಯಂಕರ ರೂಪ ಮನೋಹರ,
ಛಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ್ಮ ಸೋದರ ಮಾವನ ಕೌರವೇಶ್ವರ ಸೋದರ ಮಾವನ ಹಿತತಿ ಚತುರ ಸೋದರ ಮಾವನ ಹಿತತಿ ಚತುರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಆ ನಮ್ಮ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಎಲ್ಲವ ಬಲ್ಲವ ಈ ಜಗಮಲ್ಲ ಗೆಲ್ಲವ ಬಲ್ಲವ ಈ ಜಗಮಲ್ಲ ಗೆಲ್ಲವ ಬಲ್ಲವ ಈ ಜಗಮಲ್ಲ ಗೆಲ್ಲವ ಬಲ್ಲವ ಈ ಜಗಮಲ್ಲ ಗೆಲ್ಲವ ಬಲ್ಲವ ಈ ಜಗಮಲ್ಲ ಕರುಣಾಳು ಕುರುಭೂಪ ರಾಜೇಶ್ವರ ತದಗಿನ ಗುರುವಂಶ ಕುಲ ತಿಲಕ ಮಕುಟೇಶ್ವರಾಧೀರ ಕರುಣಾಳು ಗುರುಭೂಪ ರಾಜೇಶ್ವರ ನೀಲವನ್ನಧಾರಿ ಈ ಚೆಲುವ ನೀಲವನ್ನಧಾರಿ ಈ ಚೆಲುವ ಕೊಳಲನಾದದೆ ಕೊಳಲನಾದದಿ ಜಗದ ಜನರ ಮರುಳುಗೊಳಿಪ ಕೊಳಲನಾದದಿ ಜಗದ ಜನರ ಮರುಳುಗೊಳಿಪ ನಮ್ಮ ಶ್ರೀಹರಿ ಕೃಷ್ಣ ಮುರಾರಿ ನನ್ನ ಆಸ್ಥಾನದಲ್ಲಿ ಕೃಷ್ಣನ ಗಾಯನವೇ. ಕ್ಷಮಿಸಿ ಮಹಾಪ್ರಭು, ಅಪರಾಧವಾಯಿತು. ಭೀಮನಿಗಿವನು ವೈರಿ ನಮ್ಮ ಹಸ್ತಿನಪುರದೊಡೆಯ ಗದಧಾರಿ. ಕೃಷ್ಣನಿಗಿವನು ಕಡುವೈರಿ ನಮ್ಮ ಹಸ್ತಿನಪುರದೊಡೆಯ ಗದಧಾರಿ.
ಇವನಿಗೆ ಸರಿಸಾಟಿ ಯಾರಿಲ್ಲ ಈ ಜಗದಿ ಸರಿಸಾಟಿ ಇವನಿಗೆ ಯಾರಿಲ್ಲ ಈ ಜಗದಿ ಇವನಿಗೆ ಸರಿಸಾಟಿ ಯಾರಿಲ್ಲ ಈ ಛಲದಲ್ಲಿ ಬಲದಲ್ಲಿ ಬಲದಲ್ಲಿ ಛಲದಲ್ಲಿ ಕುರು ಸಾರ್ವಭೌ ಕರುಣಾಳು ಕುರುಭೂಪ ರಾಜೇಶ್ವರ ತಕದಿಮಿ ತಕ ಜನ ತಕದಿಮಿ ತಕ ಜನ ತಕದಿಮಿ ತಕ ಜನ ದತ್ತ Sabash. Tagdam ta tane kachen dimida kachen dimida kachen dimida kachen ta jom tarida tarikida kuda adingi na adonguda dingi na tonguda diginda kuda ta jom tarida tarikida kuda adingi na adonguda dingi na tonguda diginda kuda ta jom tarida tarikida kuda adingi na adonguda dingi na tonguda diginda kuda ಕರುಣಾಳು ಕುರುಭೂಪ ರಾಜೇಶ್ವರ ಕರುಣಾಳು ಕುರುಭೂಪ ರಾಜೇಶ್ವರ ಕುರುವಂಶ ಕುಲತಿಲಕ ಮಕುಟೇಶ್ವರ ಧೀರ ಕರುಣಾಳು ಕುರುಭೂಪ ರಾಜೇಶ್ವರ
ಬಲೆ ಬಲೆ ನರ್ತಕಿಯರೇ, ಯಾರಲ್ಲಿ ನರ್ತನಿಕೆಯರಿಗೆ ಸೂಕ್ತವಾದ ಬಹುಮಾನವನ್ನು ವಿಚಾರಿಸಿ. ಕೃಷ್ಣ, ನರ್ತನವನ್ನು ನೋಡಿದಾಯ್ತಲ್ಲ, ನೀನು ಬಂದ ಸಮಾಚಾರವನ್ನು ತಿಳಿಸು. ಸುಯೋಧನ, ಭೀಷ್ಮ ದ್ರೋಣಾದಿಗಳನ್ನು ನೋಡಿಕೊಂಡು ಹಾಗೆ ನೀನು ಸಮ್ಮತಿಸುವುದಾದರೆ ನಿನಗೊಂದು ಮುಖ್ಯವಾದ ವಿಚಾರವನ್ನು ತಿಳಿಸಲು ಬಂದಿರುವೆನು. ಮುಖ್ಯವಾದ ವಿಚಾರ? ಕೃಷ್ಣ, ರಾಜ್ಯದ ವಿಚಾರವೊಂದನ್ನು ಬಿಟ್ಟು ಬೇರೆ ಏನಾದರೂ ಹೇಳು, ಸಂತೋಷವಾಗಿಯೇ ಕೇಳುವೆನು. ಸುಯೋಧನ, ರಾಜ್ಯದ ವಿಚಾರವಲ್ಲದಿದ್ದರೆ ನಾನು ಇಲ್ಲಿಗೆ ಬರುತ್ತಲೇ ಇರಲಿಲ್ಲ. ಮುರಾರಿ, ಬಂದ ಮುಖ್ಯವನ್ನು ತಿಳಿಸಿರಿ. ಪರಮ ಪೂಜ್ಯರಾದ ಆಚಾರ್ಯರೇ, ವೃದ್ಧರೇ, ಕೌರವ ಪಕ್ಷಿಯರೇ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಬಂದಿದ್ದೇನೆ. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜ್ಯ ಕಾರ್ಯ ವ್ಯವಸ್ಥೆಯು ಈಗ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಿಮ್ಮ ಮುಂದಿಡುವ ಪ್ರಶ್ನೆಯನ್ನು ನೀವೆಲ್ಲರೂ ಅನುಗ್ರಹಿಸಿ ಗಮನಿಸಬೇಕಾಗಿ ಬೇಡುತ್ತೇನೆ. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳು ತಿಳಿಸಿ ತೀರ್ಪು ಕೊಡಬೇಕಾಗಿದೆ. ಹಾಗೆ ಮಾಡದಿದ್ದರೆ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗಿರುವಿರಿ. ನಿಮ್ಮ ಮುಂದಿಡುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಣಯಿಸುವುದೆಂದು ತಿಳಿಯಿರಿ. ಪವಿತ್ರವಾದ ಈ ಭಾರತ ಭೂಮಿಯನ್ನು ಶಾಂತಿಯ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರು ಅಥವಾ ಭಯಂಕರ ರಕ್ತಧಾರೆಯಿಂದ ಈ ಮಾತೃಮೂರ್ತಿಯನ್ನು ತೋರಿಸುವರು. ಇವೆರಡರಲ್ಲಿ ಒಂದು ಪ್ರಶ್ನೆಯು ಈಗ ಇಲ್ಲಿ ನಿರ್ಣಯಿಸಬೇಕಾಗಿರುವುದರಿಂದ ಈ ಪೀಠಿಕೆಯಲ್ಲಿ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟ ಜೂತದಲ್ಲಿ ಪರಾಜಿತರಾದ ಮೇಲೆ ಸತ್ಯವಂತರು ಧರ್ಮಶೀಲರೂ ಆದ ಪಾಂಡವರು ವನವಾಸ ಅಜ್ಞಾತವಾಸವನ್ನು ಪೂರೈಸಿದರಲ್ಲವೇ? ಅವರು ನನ್ನೊಡನೆ ನಿಮಗೊಂದು ಈ ರೀತಿ ಸಂದೇಶವನ್ನು ತಿಳಿಸಿದ್ದಾರೆ. ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡವು. ಇನ್ನು ಅವರು ವಾಗ್ದಾನ ಮಾಡಿದಂತೆ ನಮಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ನಮಗೆ ಕೊಡಿ ಎಂತಲೂ. ಸಭಾಸದರೇ, ಪಾಂಡವರ ಈ ವಿನಯ ವಚನವನ್ನು ಕೇಳಿದಿರಾ? ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರಿದ ದೀರ್ಘ ವೈರವವನ್ನು ಮರೆಯಲು ಪಾಂಡವರು ಸಿದ್ಧರಾಗಿದ್ದಾರೆ. ವಿಷಭೋಜನ, ಲಾಕ್ಷಾಗೃಹ ದಹನ, ಕಪಟಜೂತ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜ್ಯಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹಾರ, ಈ ಮಹಾಪಾಪಗಳನ್ನು ಮನ್ನಿಸಿ ತಮ್ಮ ಭಾಗಕ್ಕಾಗಿ ಅವರು ಯಾಚಿಸುತ್ತಿರುವಾಗ ಶಾಂತಿ ಸಮಾಧಾನಗಳಿಗೆ ಪ್ರಯತ್ನಿಸಿ ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದೆ ವಿಚಾರ ಅವಿಚಾರ, ಕರ್ತವ್ಯಗಳನ್ನು ನಿರ್ಣಯಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರನ್ನೂ ಸೇರಿದೆ. ಪಾಂಡವರಿಗೆ ಯಾರಾದ್ರೂ ರಾಜ್ಯ ಕೊಡದೆ ಹೋದರೆ ಇದ್ದವು ಸಿದ್ಧವಲ್ಲ. ಲಾಲಿಸು ಗಣಿ ಕುರ್ಯೋತ್ತಮ ನಿನಗೆ ಕಾರ್ಯವು ನ್ಯಾಯವೇ ಗಣಿ ಜಗ ಲಾಲಿಸು ಗಣಿ ಕುರ್ಯೋತ್ತಮ ನಿನಗೆ ಕಾರ್ಯವು ನ್ಯಾಯವೇ ಗಣಿ
ಜಗವ ಕೊಡು ಜಾತಿ ವೈರವ ಬಿಡು ಗಣಿ ಜಗವ ಕೊಡು ಜಾತಿ ವೈರವ ಬಿಡು ಏತಗೆ ಆಟ ಬಿಟ್ಟು ಕುರುಕುಲ ತಿಲಕನೆ ಏತಗೆ ಆಟ ಬಿಟ್ಟು ಕುರುಕುಲ ತಿಲಕನೆ ಲಾಲಿಸು ಗಣಿ ಕುರ್ಯೋತ್ತಮ ನಿನಗೆ ಕಾರ್ಯವು ನ್ಯಾಯವೇ ಕೇಶವ ಬಿಟ್ಟು ಸಹನೆಯ ತಾಳು ಕೇಶವ ಬಿಟ್ಟು ಸಹನೆಯ ತಾಳು ಏತಗೆ ಆಟ ಬಿಟ್ಟು ಕುರುಕುಲ ತಿಲಕನೆ ಏತಗೆ ಆಟ ಬಿಟ್ಟು ಕುರುಕುಲ ತಿಲಕನೆ ಲಾಲಿಸು ಗಣಿ ಕುರ್ಯೋತ್ತಮ ನಿನಗೆ ಕಾರ್ಯವು ನ್ಯಾಯವೇ ಶಿವೋಧನ ಶ್ರೀಕೃಷ್ಣ ಆದೇಶವು ಪಿತಾಮಹ ಭೀಷ್ಮನ ಉದ್ದೇಶವು ನನ್ನ ಆದೇಶವು ಒಂದೇ ಆಗಿದೆ. ಪಾಂಡವರು ನಿನ್ನ ಅಣ್ಣ ತಮ್ಮದಿರಲ್ಲವೇ, ಅವರಿಗೆ ಸೇರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸುಖವಾಗಿ ನೆಮ್ಮದಿಯಿಂದ ಬಾಳು, ಇದೇ ನನ್ನ ಅಭಿಮತ. ಸುಯೋಧನ, ಓಹೋ, ಯಾರದು? ಇದರ ಚಿಕ್ಕಪ್ಪನವರು ನೀತಿ ವಚನ ಹೇಳುವುದರಲ್ಲಿ ನೀವು ಒಬ್ಬರು. ನಡೆಯಲಿ ನಿನ್ನ ಅರಣ್ಯ ರೋದನವು. ಹೌದು ದುರ್ಯೋಧನ, ನನ್ನದು ಅರಣ್ಯ ರೋದನವೇ. ಇನ್ನಂಥವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಏನು ಮಾಡಲಿ, ಕೆಡುವವರನ್ನು ನೋಡಿದಾಗ ಅವರಿಗೆ ಸದುಪದೇಶ ಮಾಡುವುದು ನಮ್ಮ ಕರ್ತವ್ಯ. ಈಗ ನಾನು ಸುಮ್ಮನಿದ್ದರೆ ದೋಷವು ಸಂಭವಿಸುವುದು. ಸುಯೋಧನ, ಈಗ ನೀನು ಯೌವನ ಮದದಿಂದ ಗರ್ವಿತನಾಗಿರುವೆ. ಈ ರಾಜ್ಯ ಮದದಿಂದ ನಿನ್ನ ಕಿವಿಗಳು ಮುಚ್ಚಿ ಹೋಗಿವೆ. ನನ್ನ ಹಿತೋಪದೇಶಗಳು ನಿನಗೆ ಕೇಳುವುದಿಲ್ಲ. ಆದರೂ ಕೇಳುವೆನು. ಪಿತಾಮಹ ಭೀಷ್ಮನು, ಆಚಾರ್ಯ ದ್ರೋಣರು, ಶ್ರೀಕೃಷ್ಣ ಪರಮಾತ್ಮನು ಹೇಳಿದ್ದಕ್ಕಿಂತ ಹೆಚ್ಚಿಗೆ ನಾನೇನು ಹೇಳಲಾರೆ. ಆದರೆ ಒಂದು ಮಾತು, ಇದೀಗ ಸಂಧಿಗೆ ಸುಸಮಯ. ನಿನ್ನ ಹಠದಿಂದ ಅದನ್ನು ಕಳೆದುಕೊಳ್ಳಬೇಡ. ರಾಜ್ಯವೆಲ್ಲವನ್ನೂ ನೀನೇ ಅನುಭವಿಸು. ನಿನ್ನ ಇಚ್ಛೆ ಇದ್ದಷ್ಟು ಭೂಮಿಯನ್ನಾದರೂ ಆ ಪಾಂಡವರಿಗೆ ಕೊಡು, ಇದರ ನನ್ನ ಅಭಿಮತ. ಈ ನೀತಿಯನ್ನ ಪಾಂಡವರಿಗೆ ಹೇಳಲೇಕೆ? ಕೃಷ್ಣನಿಗಾಗಲಿ ಆಚಾರ್ಯ ದ್ರೋಣರಿಗಾಗಲಿ ನನ್ನಲ್ಲಿ ಮಾತ್ರ ದೋಷಗಳು ಕಾಣುತ್ತಿರುವವು. ಕುಂತಿ ಪುತ್ರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ತಕ್ಕಂತೆ ಹೇಳಿದೆ. ಕೃಷ್ಣ, ಇದು ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ಸುಯೋಧನ, ಈ ಅಖಂಡ ಸಾಮ್ರಾಜ್ಯವನ್ನು ಆಳಬೇಕೆಂಬ ಇಚ್ಛೆ ಇದ್ದರೆ ಎಂದೊಡನೆ ಯುದ್ಧ ಮಾಡಿ ಅದನ್ನು ಜಯಿಸಿಕೊಳ್ಳಲಿ. ಯುದ್ಧ ಮಾಡಲು ಕೈಲಾಗದಿದ್ದರೆ ಪುನಃ ಕಾಡಿಗೆ ಹೋಗಲಿ. ಸುಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸವಾಸದ, ದುರಾಶಯದ, ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಸಾಕು ಮಾಡು ನಿನ್ನ ವಾಕ್ತತ್ವವನ್ನು. ನಾನು ಅದನ್ನು ಮೊದಲೇ ಬಲ್ಲೆ. ಏನಂದೆ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುರಾಶಯದ, ದುಸ್ಸವಾಸದ, ದುರಾಶಯದ, ದುರಾಭಿಮಾನವೇ. ಬರೇ ಬರೇ, ಬಹಳ ಚೆನ್ನಾಗಿ ಹೇಳಿದೆ. ಆಗೆಲ್ಲ ಹೇಳುವೆನು ಕೇಳು ಕೃಷ್ಣ. ಈ ಕೌರವನನ್ನು ಸದೆ ಬಿಡಬೇಕೆಂದನಲ್ಲವೇ ಆ ನಿನ್ನ ಬಂಡ ಭೀಮ, ಅದು ದುರಾಗ್ರಹ. ಅಭಿಮಾನ ಶೂನ್ಯತೆಯಿಂದ ಲೋಕೈಕ ವೀರನಾದ ನನ್ನ ಕರ್ಣನನ್ನು ವಧಿಸಲೇಬೇಕೆಂದನಲ್ಲವೇ ಆ ನಪುಂಸಕ ಪಾರ್ಥ, ಅದು ದುರಹಂಕಾರ. ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹ ಬೆಳೆಸಿದರಲ್ಲವೇ ಆ ಪಾಂಡವರು, ಅದು ದುಸ್ಸವಾಸ. ದುರ್ಯೋಧನ ದುಶ್ಯೋಸರನನ್ನು ಪುಡಿಗೈದು ತಮ್ಮ ಭರತ ಖಂಡದಲ್ಲಿ ಧ್ವಜಪಥಕ್ಕೆ ನಾರಿಸಲು ಯೋಚಿಸುತ್ತಿರವಲ್ಲವೇ ಆ ಏಡಿ ಪಾಂಡವರು, ಅದು ದುರಾಶಯದ, ದುರಾಭಿಮಾನ. ಹೆಚ್ಚೇನು ಕೃಷ್ಣ, ಹೆಚ್ಚೇನು? ನೀವ್ಯಾರೇ ಏನು ಹೇಳಿದರು ಈ ಕೌರವನ ನಿರ್ಧಾರವನ್ನು ಚಲಿಸಲಾಗದು, ಅಚಲ. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ. ನೀನು ಬಂದ ದಾರಿಯನ್ನು ಹಿಡಿಯೋದು ಒಳ್ಳೆಯದು. ಸುಯೋಧನ, ಧರ್ಮರಾಯನ ಧರ್ಮವನ್ನು ಈ ಮೂರು ಲೋಕವೇ ಹೊಗಳುವುದು. ಹಿಂದು ರುದ್ರಾಂಶ ಸಂಭೂತನು, 1000 ಆನೆಯ ಬಲವುಳ್ಳ ನಮ್ಮ ಭೀಮಸೇನನ ಪರಾಕ್ರಮ ನಿನಗೂ ತಿಳಿದಿರುವುದು. ಅದರ ಅನುಭವ ನಿನಗೂ ತಿಳಿದಿರುವುದು. ಇನ್ನು ಪರಶಿವನೊಡನೆ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದ ಪರಮವೀರ ನಮ್ಮ ಅರ್ಜುನ, ಅವರ ಪರಾಕ್ರಮಗಳ ಮುಂದೆ ನಿಮ್ಮ ಪರಾಕ್ರಮಗಳು ಏನೂ ನಡೆಯುವುದಿಲ್ಲ. ಇನ್ನು ಮಾದ್ರಿ ಕುಮಾರರಾದ ನಕುಲ ಸಹದೇವರು ಮಹಾಮೇಧಾವಿಗಳು. ನಿಧಾನವಾಗಿ ಯೋಚಿಸು ದುರ್ಯೋಧನ. ಒಳ್ಳೆಯವರ ಪರಾಕ್ರಮವನ್ನು ಹೇಳುತ್ತಿರುವೆ ಇಲ್ಲ ಕೃಷ್ಣ. ಕೈಲಾಗದ ಹೇಳಿ ಧರ್ಮರಾಯ ಸಾಧುವಿಯಂತೆ ವೇಷ ಧರಿಸಿ ಈ ಲೋಕವನ್ನೇ ವಂಚಿಸುತ್ತಿರುವ ನಯಾವಂಚಕ. ಹೆಣ್ಣು ಆ ಹೊಟ್ಟೆಬಾಕ ಭೀಮ ಬಂಡಿ ಬಂಡಿ ಅನ್ನವನ್ನು ತಿಂದು ಇಡಿಂಬೆಯನ್ನು ಕೊಂದ ಮಾತ್ರಕ್ಕೆ ರುದ್ರಾರ್ಥ ಸಂಭೂತನು, 1000 ಆನೆ ಬಲವುಳ್ಳವನು ಅಂದು ತುಂಬಿದ ರಾಜಸಭೆಯಲ್ಲಿ ಈ ನನ್ನ ಸಹೋದರ ನಿನ್ನ ತಂಗಿ ಪಂಚವಲ್ಲಭೆಯ ಮುಡಿ ಹಿಡಿದು ಎಳೆ ತಂದು ಸೀರೆಯನ್ನು ಸೆಳೆಯುವಾಗ ಎಲ್ಲಿ ಅಡಗಿತ್ತೋ ಅವನ 1000 ಆನೆಯ ಬಲ.
ಇನ್ನು ನಿನ್ನ ಪ್ರಿಯ ಮಿತ್ರ ಪಾರ್ಥ ಕೈಗೆ ಗೆಜ್ಜೆಯನ್ನು ಕೊಟ್ಟು ಕಾಲಿಗೆ ಗೆಜ್ಜೆಯನ್ನು ತಟ್ಟಿ ತಕಥೈ ಎಂದು ನರ್ತಿಸಿದ ನಪಂಸಕ. ಇನ್ನು ಮಾದರಿ ಕುಮಾರರಾದ ನಕುಲ ಸಹದೇವರು ಅವರಿನ್ನ ಚಿಕ್ಕ ಬಾಲಕರು. ಅವರು ನನ್ನ ಅರಮನೆಯ ದ್ವಾರಪಾಲಕರಾಗಲು ಯೋಗ್ಯರಲ್ಲ. ಕೃಷ್ಣ, ಎಲ್ಲಿವರೆಗೂ ನಿಮ್ಮವರ ಪರಾಕ್ರಮವನ್ನು ಹೇಳಿದೆಯಲ್ಲ, ಈಗ ನಮ್ಮವರ ಪರಾಕ್ರಮವನ್ನು ಹೇಳಿವನು. ಕೇಳು, ಈ ಅಖಂಡ ಭರತ ಖಂಡವನ್ನು ಸಸಾತ್ಮರ್ತಿಯಿಂದ ಆಳುತ್ತಿರುವ ನಾನು, ಈ ನನ್ನ ಸಹೋದರ, ನನ್ನ ಪ್ರಿಯ ಮಿತ್ರ ಕರ್ಣ, ಸೈಂಧವ ರಾಜ ದುರ್ಜಯ, ಆಚಾರ್ಯ ದ್ರೋಣರು, ಭೀಷ್ಮಾಚಾರ್ಯರು ಇವರೇನಾದರೂ ಧನುರ್ಧಾರಿಯಾಗಿ ನಿಂತಿದ್ದೇ ಆದರೆ ಇವರನ್ನು ಎದುರಿಸುವ ವೀರರು ಶೂರರು ಮತ್ಯಾರೂ ಇಲ್ಲ. ನೀನಿನ ಬಂದ ದಾರಿಯನ್ನು ಹಿಡಿಯುವುದು ಒಳ್ಳೆಯದು. ಪಾಂಡವರು ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವು. ಪಾಂಡವರು ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವು. ಬೇಡ ಬೇಡ ಬಲು ಬೇಸರವು. ಬೇಡ ಬೇಡ ಬಲು ಬೇಸರವು. ನಾಡು ದೊರಕಲು ಕಾಡಿಗೋಗಲಿ ಕೊಲೆಯಾಗಲಿ ರಾಜ್ಯವನ್ನ. ಸಹೋದರ, ನಾಡು ದೊರಕಲು ಕಾಡಿಗೋಗಲಿ ಕೊಲೆಯಾಗಲಿ ರಾಜ್ಯವನ್ನ. ದೊಡ್ಡ ಬಂದವರ ಮುಷ್ಟಿ ಮುರಿಯುತ್ತ ಮೆಟ್ಟಿ ಮೆರೆಯುವೆ ದರೆಯೊಳಗೆ. ಮೆಟ್ಟಿ ಮೆರೆಯುವೆ ದರೆಯೊಳಗೆ. ಮೆಟ್ಟಿ ಮೆರೆಯುವೆ ದರೆಯೊಳಗೆ. ಹೇಳಿ ಬಂದವರು ಕೂಡಿ ಮಾಡುವುದು ಬೇಡ ಬೇಡ ಬಲು ಬೇಸರವು. ಬೇಡ ಬೇಡ ಬಲು ಬೇಸರವು. ಬೇಡ ಬೇಡ ಬಲು ಬೇಸರವು. ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿತು. ಈ ಕುರು ಸಹೋದರರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ದ್ವೇಷ ಜ್ವಾಲೆಯು ಎಂತಹ ಯುದ್ಧ ಬೀರು ಮಾತುಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ, ಶಾಂತವಾಗುವುದಿಲ್ಲ. ಇನ್ನು ನೀನು ಬಂದ ದಾರಿಯನ್ನು ಹಿಡಿಯುವುದು ಒಳ್ಳೆಯದು. ಇಲ್ಲವಾದರೆ ಏಕೆಂದರೆ ಅವರು ನಮಗೆ ಹಿಂದೆ ಮಾಡಿದ ಕೃತ್ಯಗಳನ್ನು ನೆನಪಿಸಿಕೊಂಡರೆ ಅವರನ್ನ ಸಿಗಿದು ಬಿಡುವ ಪಾಪ ಬರುತ್ತದೆ. ಕೃಷ್ಣ, ಇದು ಗೋಪಿಕಾಂಗಲೇ ನಂದನವಲ್ಲ, ತಿನ್ನಲು ಬೆಣ್ಣೆ ಮುದ್ದೆಗಳೇನಿಲ್ಲವೋ ಗೊಲ್ಲ. ಇದು ಬೀಗರ ಮುಚ್ಚು ಪಂಜರ. ಎಚ್ಚರ, ಎಚ್ಚರ ತಪ್ಪಿದರೆ ನೀನು ಇಲ್ಲ, ನಿನ್ನ ಪಿಳ್ಳಂಗೋವಿಯೂ ಇಲ್ಲ. ಇನ್ನ ಬಂದ ತಲೆಯನ್ನು ಹಿಡಿಯೋದು ಒಳ್ಳೆಯದು. ಇಲ್ಲವಾದರೆ ರಾಜೇಂದ್ರ, ಶಾಂತಿಯನ್ನು ಬಯಸುವುದು ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತಹ ವೀರ ಯೋಧರಿಗಲ್ಲ. ಕೃಷ್ಣ, ಪಾಂಡವರ ಪಕ್ಷಪಾತ ಬುದ್ಧಿಯಿಂದ ಸಂಧಿಯ ನೆಪವನ್ನು ಮಾಡಿಕೊಂಡು ಬಂದಿರುವೆಯ ಕರ್ಣ, ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ. ಕೃಷ್ಣ, ಕರ್ಣ, ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ. ದೂತನಾಗಿ ಬಂದಿರುವ ನಿನಗೆ ದಾತನಾರೋ ಹಿತವಾ ಬಯಸಿ ಕೆಣಕಿದರೆ ಮುಂದೆ ದೊರಕುವುದು ಘೋರ ಸಮರ. ಸಲ್ಲದು ನಿನಗೆ ವಲ್ಲಭನೇ, ಸಲ್ಲದು ನಿನಗೆ ವಲ್ಲಭನೇ, ಎಲ್ಲ ವಿಷಯವ ಬಲ್ಲವನೇ.
ಸಲ್ಲದು ನಿನಗೆ ವಲ್ಲಭನೇ ವಲ್ಲಭನೇ ಕರ್ಣ ಪಾಂಡುತನಯರ ಹಿತವನು ಬಯಸುತ್ತ ರಾಜೇಂದ್ರ ಪಾಂಡುತನಯರ ಹಿತವನು ಬಯಸುತ್ತ ಸಂಧ್ಯಾ ನಾಟಕವ ಹಾಡಲೆಂದು ಬಂದೇನೋ ಸಂಧ್ಯಾ ನಾಟಕವ ಹಾಡಲೆಂದು ಬಂದೇನೋ ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ತಿಳಿದವನೇ ಸಲ್ಲದು ನಿನಗೆ ವಲ್ಲಭನೇ ವಾಮ ವಲ್ಲಭನೇ ಅಜವಂತರು ನಾವು ಕೃಷ್ಣ ಕೃಷ್ಣ ಹಠವಂತರು ನಾವು ದಿಟವಿದು ತಿಳಿ ತಿಳಿ ಹಠವಂತರು ನಾವು ದಿಟವಿದು ತಿಳಿ ತಿಳಿ ರಣದೊಳು ಪಾತನ ಶಿರ ಕಡಿದಿಡುವೆ ರಣದೊಳು ಪಾರ್ಥನ ಶಿರ ಕಡಿದಿಡುವೆ ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ತಿಳಿದವನೇ ಸಲ್ಲದು ನಿನಗೆ ವಲ್ಲಭನೇ ಮಾಮ ವಲ್ಲಭನೇ ಕೃಷ್ಣ ಅರ್ಜುನ ಪಾಂಡವರ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ನಮ್ಮನ್ನು ವಂಚಿಸಲು ಈ ರೀತಿಯಾಗಿ ಬಂದಿರುವೆಲ್ಲವೇ ಇದು ಸಲ್ಲದು ಕೃಷ್ಣ ಇದು ಸಲ್ಲದು ನಿನಗೆ ಕರ್ಣ ಅರ್ಜುನ ಮೇಲಿನ ವೈಯಕ್ತಿಕ ವೈರ್ಯಕ್ಕೆ ಈ ಕ್ಷತ್ರಿಯ ಸಮೂಹವನ್ನು ಬದಿಗೊಡೆದು ಯೋಚಿಸಿದೆಯಾ? ಇದು ನಿನ್ನ ಧರ್ಮವೇನೆಯ? ಕರ್ಣ, ಕೃಷ್ಣನ ಗಂಟಲು ಬಿಗಿದಂತಾಗಿದೆ ಈ ನಿನ್ನ ಧರ್ಮದ ರೂಢಿಗಳಿಂದ. ಓಹೋ, ವೇದ ಮೀರಿತು. ಮದೋನ್ಮತ್ತರಾದ ಇವರೊಡನೆ ಮಾತನಾಡುವುದೇ ಅನುಚಿತ. ಭಾರತ ಭೂಮಿ ಸದೈಸಿ ದುರಾಶ ಭಾರತ ಭೂಮಿ ಸದೈಸಿ ದುರಾಸ ಸಮಾನ ಶೌರ್ಯ ಸಾಹಸದಿ ವಿರಾಜಿಸುವ ಸಹೋದರರ ನಿರಾಕರಿಸದಿರೈ ಭಾರತ ಭೂಮಿ ಕರಸಿಗನಿ ಅನುಜಾತರ ಕರಸಿಗನಿ ಅನುಜಾತರ ದರೆಯನಿತ್ತು ಖ್ಯಾತಿ ಪಡೆ ಸುಖಿಯಾಗೋ ವೀರ ದರೆಯನಿತ್ತು ಖ್ಯಾತಿ ಪಡೆ ಸುಖಿಯಾಗೋ ವೀರ ವೈರವನೆ ನೀಗಿ ಸೈರಣಯ ತಾಳೆ ವೈರವನೆ ನೀಗಿ ಸೈರಣಯ ತಾಳೆ ಬಾಳೈ ಬಲು ಧರ್ಮ ನಿರುದ್ಧ ಸುಗುಣ ಚರಿತ ಕರುಣ ಭರಿತ ಹೊರಗುಣಿತ ನೆಲೆಸಿ ಬೊರೆ ದರೆಯ ಬಾಳೈ ಬಲು ಧರ್ಮ ನಿರುದ್ಧ ಸುಗುಣ ಚರಿತ ಕರುಣ ಭರಿತ ಹೊರಗುಣಿತ ನೆಲೆಸಿ ಬೊರೆ ದರೆಯ ಭಾರತ ಭೂಮಿ ಸದೇಶಿ ದುರಾಸ
ಸಮಾನ ಶೌರ್ಯ ಸಾಹಸ ವಿರಾಜಿಸುವ ಸಹೋದರ ನಿರಾಕರಿಸದಿರೈ ಭಾರತ ಭೂಮೀಶ. ಸುಯೋಧನ, ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ, ಶಾಂತಿ, ಮಮತೆ ಹೊರತು ಅವರಿಗೆ ಮತ್ತೇನು ಬೇಡ. ದಾನವ ವಿಜಯಿ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ಯಾರ ಸಲುವಾಗಿ? ನಿಮ್ಮಗಳ ಸಲುವಾಗಿ. ಮುಂದೊದಗುವ ಭೀಕರ ಯುದ್ಧದಲ್ಲಿ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆಯನ್ನು ಬೇಡುವೆನು. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಭಿಕ್ಷಾ ಪ್ರದಾನ? ಇದರಲ್ಲಿ ನನ್ನ ಅಪರಾಧವೇನು ಯದುಪತಿ? ಪಾಂಡವರು ಜೂಜಾಡಿ ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡದ್ದು ನನ್ನ ತಪ್ಪೇ. ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವೇ? ಕೇಳು ವಾಸುದೇವ, ಕೇಳು. ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ಸಾಮ್ರಾಟ್ ದುರ್ಯೋಧನನ ಹೊರತಾಗಿ ಮತ್ಯಾರಿಂದಲೂ ಸಾಧ್ಯವಿಲ್ಲ. ಸ್ಥಿರನಾಗು ಸುಯೋಧನ. ನಿನ್ನ ಯುದ್ಧವು ಅಭಿಷ್ಟವಾದರೆ ಅಗತ್ಯವಾಗಿ ಅದನ್ನೇ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪನೇ. ನಿನ್ನ ಅಪರಾಧಗಳೆಂದು ಕೇಳುವೆಯ? ವಾರಣಾವತಾರದ ಅರಗಿನಾಮನೆ, ಏಕಚಕ್ರ ನಗರದಲ್ಲಿ ಕುಂತಿಘಾತಭಂಗ, ವಿಷಪ್ರಹಸನ, ಸರ್ಪಬಂಧ ಇವೆಲ್ಲವನ್ನೂ ಮರೆತೆಯ? ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯ ಆಚರಣೆಗೆ ಪ್ರಮತ್ತನಾದ ನಿನಗೆ ಕೀರ್ತಿಯು ಶ್ರೇಯಸ್ಸಿಯು ಎಂದಿಗೂ ಲಭಿಸುವುದಿಲ್ಲ. ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಎಲ್ಲವನ್ನೂ ಅವರೇ ಅಪಹರಿಸಿಕೊಳ್ಳುವರು. ಎಲ್ಲವನ್ನು ಅವರೇ ಅಪಹರಿಸಿಕೊಳ್ಳಲು ಇದು ಗೋಪಿಕಾಂಗನರ ಮನೆಯ ಬೆಣ್ಣೆ ಮುದ್ದೆ ಎಲ್ಲವೋ ಗೊಲ್ಲ? ನೀನು ಮಾತಿನ ಮಲ್ಲನಾದರೆ ನಾನು ಛಲದಂಕ ಮಲ್ಲ. ಸುಯೋಧನ, ಹೋಗಲಿ. ಇಂದ್ರಪ್ರಸ್ಥಾದಿಗಳು 5 ಊರುಗಳನ್ನಾದರೂ ಕೊಡು, ಪಾಂಡವರು ಅದರಿಂದಲೇ ತೃಪ್ತರಾಗುವರು. 5 ಊರುಗಳೇಕೆ ಕೃಷ್ಣ? ಎಂದೇ ಭಿಕ್ಷೆ ಬೇಡುತ್ತಿದ್ದ 50 ಗ್ರಾಮಗಳು ಸಿದ್ಧವಾಗಿರುವವು. ಎಲ್ಲರೂ ಅಲ್ಲಿಗೆ ಹೋಗಲಿ, ಒಬ್ಬೊಬ್ಬರಿಗೆ ಒಂದೊಂದು ಭಿಕ್ಷಾ ಪಾತ್ರೆಯನ್ನು ಕೊಡಿಸುವೆನು. ಸುಯೋಧನ, ನಮ್ಮ ಭೀಮಸೇನ ಮಹಾವರಟ. ಅವನೇನಾದರೂ ಕೆರಳಿ ನಿಂತರೆ ಇಡೀ ಕುರುಕುಲವನ್ನೇ ಧ್ವಂಸ ಮಾಡಿಬಿಡುವನು. ಅವನ ವಾಸಕ್ಕಾದರೂ ಒಂದು ಊರನ್ನಾದರೂ ಕೊಡೆಯ. ಏನಂದೆ ಕೃಷ್ಣ? ಮತ್ತೊಮ್ಮೆ ಹೇಳು. ನಮ್ಮ ಭೀಮಸೇನ ಮಹಾವರಟ. ಅವನ ವಾಸಕ್ಕಾದರೂ ಒಂದು ಊರನ್ನಾದರೂ ಕೊಡೆಯ ಎಂದೆ. ಭೀಮನಿಗೆ ಒಂದು ಊರು? ಆ ಬಂಡ ಭೀಮನಿಗೆ ಒಂದು ಊರು? ಕೃಷ್ಣ, ಅದು ನಿನ್ನ ಭ್ರಮೆ. ಕೆಟ್ಟರು ಸರಿಯೇ, ಕಟ್ಟೆ ಕಡೆಯದಾಗಿ ಕಾಡಿಗಟ್ಟಲೇಬೇಕೆಂದು ಈ ಕೆಚ್ಚದೆ ಕಟ್ಟಾಳು ಕೌರವೇಶ್ವರನನ್ನು ಕೆಣಕಿ ಕೆಣಕಿ ಕೇಕೆ ಹಾಕಿ ನಕ್ಕಳಲ್ಲ ಆ ಪಾಂಡವರ ಸತಿ ಪಾಂಚಾಲಿ ಅಂದೇ ಕೊಟ್ಟೆನು ಕೃಷ್ಣ ಈ ಛಲವನ್ನು. ಭೂತ ಪ್ರೇತಗಳಿಗೆ ಒಡೆಯನಾದ ಭೂತನಾಥೇಶ್ವರನೇ ಕಾಲ್ ಕೆರೆದು ಕದನಕ್ಕೆ ನಿಂತರು ಸರಿಯೇ. ಕರಿಯಂಶದಿಂದ ನಿರ್ಮಿತವಾದ ಈ ನನ್ನ ಕುರು ಸಾಮ್ರಾಜ್ಯ ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋದರೂ ಸರಿಯೇ. ಚಂದ್ರ ಕುಲ ಚಕ್ರೇಶ್ವರನಾದ ನಾನು ಮಶಾನದ ಮಣ್ಣಲ್ಲಿ ಮಣ್ಣಿಳಿದು ಮಣ್ಣಾಗಿ ಹೋದರೂ ಸರಿಯೇ. ಛಲವನ್ನು ಬಿಡೆ ಕೃಷ್ಣ, ನೆಲವನ್ನು ಕೊಡೆ. ಕೇಳು ಮುರಹರಿಯೇ, ಯುದ್ಧ ಮಾಡಿ ಗೆಲ್ಲಲು ಹವ ರಾಜ್ಯವ. ಕೇಳು ಮುರಹರಿಯೇ, ಯುದ್ಧ ಮಾಡಿ ಗೆಲ್ಲಲು ಹವ ರಾಜ್ಯವ. ಛಲವನ್ನು ಬಿಡೆನೋ, ನೆಲವನ್ನು ಕೊಡೆನೋ. ಛಲವನ್ನು ಬಿಡೆನೋ, ನೆಲವನ್ನು ಕೊಡೆನೋ. ಛಲವ ಜಯಿಸಿ ಘನ ಮುದದಿ ಮೆರೆಯುವೆ. ಛಲವ ಜಯಿಸಿ ಘನ ಮುದದಿ ಮೆರೆಯುವೆ. ಕೊಡುವುದಿಲ್ಲವೋ ರಾಜ್ಯವ, ಕಡೆಯ ಮಾತಿದು ಮಾತಾಡಿ ಕೇಳುವೆ. ಬಿಡುವುದಿಲ್ಲವೋ ಭೂಮಿಯ. ಆ ಬಂಡು ನಂದನರು ಎಂದೊಡನೆ ಯುದ್ಧವ ಕೃಷ್ಣ. ಆ ಬಂಡು ನಂದನರು ಎಂದೊಡನೆ ಯುದ್ಧವ ಮಾಡಿ ಗೆಲ್ಲಲಿ ರಾಜ ನೋಡಿಕೊಳ್ಳುವೆನ. ಮಾಡಿ ಗೆಲ್ಲಲಿ ರಾಜ ನೋಡಿಕೊಳ್ಳುವೆನ. ಛಲವ ಬಿಡೆನೋ, ನೆಲವ ಕೊಡೆನೋ. ಛಲವ ಬಿಡೆನೋ, ನೆಲವ ಕೊಡೆನೋ. ಛಲವ ಜಯಿಸಿದ ನಮ್ಮುದದಿ ಮೆರೆಯುವೆ. ಛಲವ ಜಯಿಸಿದ ನಮ್ಮುದದಿ ಮೆರೆಯುವೆ. ಕೊಡುವುದಿಲ್ಲವ ರಾಜ್ಯವ, ಕಡೆಯ ಮಾತಿದು ನಾಸರಿ ಕೇಳುವೆ. ಬಿಡುವುದಿಲ್ಲವೋ ಭೂಮಿಯ. ಕೃಷ್ಣ, ಆ ಪಾಂಡು ನಂದನರು ಎನ್ನೊಡನೆ ಯುದ್ಧವ. ಯುದ್ಧದಲ್ಲಿ ಪಾಂಡವರು ಸೋತು ದಸರಾಯಿ ಹೇರೋ. ಸ್ಥಿತಿಯ ನರಿಯದೆ ಈ ಪರಿ ನುಡಿವೆ. ಸ್ಥಿತಿಯ ನರಿಯದೆ ಈ ಪರಿ ನುಡಿವೆ. ಛಲವ ಬಿಡೆನೋ, ನೆಲವ ಕೊಡೆನೋ.
ಒಂದು ಊರಲ್ಲ, ಒಂದು ಊರಲ್ಲಿ ಗೋಪಾದದ ಜಾಗದಲ್ಲಿ ಮುಳ್ಳು ಮುರಿಯಷ್ಟು ಭೂಮಿ ಕೊಡಲಾಗುವುದಿಲ್ಲ. ಸತಿ ಬೇಡೈಸು ಯೋಧನೆ ತೋರಿಗ ಜಾತಿಗಳು ಸೈರನೆ. ಸತಿ ಬೇಡೈಸು ಯೋಧನೆ ತೋರಿಗ ಜಾತಿಗಳು ಸೈರನೆ. ಅದೇ ಕಿಂತು ಬದರುವೆ, ಅದೇ ಮಾತ ಬಗಳುವೆ, ಅದೇ ಕಿಂತು ಬದರುವೆ, ಅದೇ ಮಾತ ಬಗಳುವೆ. ಕುಲ ಏನ ಕುಲವನರಿಯದೆ ದುರದಳು ಕಳಿಯದೆ ಬಿಡುವೆನ. ಕುಲ ಏನ ಕುಲವನರಿಯದೆ ದುರದಳು ಕಡಿಯದೆ ಬಿಡುವೆನ. ಕದನ ದೊಡ್ಡ ಬದವನ ಡಗಿಬೆ ಕೃಷ್ಣ ಕದನ ದೊಡ್ಡ ಮದವನ ಡಗಿಬೆ ಚದುರರನ್ನು ಮರುಳೆ. ಮಂದ ಮತಿಯದೆ ಮುಂದನರಿಯದ, ಮಂದ ಮತಿಯದೆ ಮುಂದನರಿಯದ. ತಂದು ಗವಾ ಪಡುವೆ ನೀ, ತಂದು ಗವಾ ಪಡುವೆ. ಸಾರು ನಾ ಸೈಪೆ ಈ ನಿನ್ನ ಮೋಸ, ಸಾರು ನಾ ಸೈಪೆ ಈ ನಿನ್ನ ಮೋಸ. ಸೈರಿಸಬಲ್ಲವರಾರು, ಸೈರಿಸಬಲ್ಲವರಾರು. ಪರಮ ಪುರುಷನೆಂಬ ಬಿರುದನು ಪರವೆಯ ಹಡಗಿಪೆ ಕೆಡುಕನೆ. ಪರಮ ಪುರುಷನೆಂಬ ಬಿರುದನು ಪರವೆಯ ಹಡಗಿಪೆ ಕೆಡುಕನೆ. ಅತಿ ಬೇಡೈಸು ಯೋಧನೆ ತೋರಿಗ ಜಾತಿಗಳು ಸೈರಣ 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 ಸೈರಣ. ತಿರಸ್ಕರಿಸಿದುವು. ಕಡೆಗೂ ನನ್ನ ಕುಲದ ಕಳಕ ಸ್ವರೂಪನೇ. ಪುರಸ್ಕರಿಸಲಾಗದ ಮಾತನ್ನು ತಿರಸ್ಕರಿಸುವುದು ಉಚಿತವಲ್ಲವೇ? ಇದು ಕಳಂಕ ಸ್ವರೂಪನೇ. ಕೌರವೇಶ್ವರ, ಈ ದರ್ಪಿತ ವಾಕ್ಯವನ್ನು ಎಷ್ಟು ಸಾಧೈಸಬಲ್ಲೆ ನೀನು? ಕೌರವರ ರಾಜ್ಯಸಭೆಯಲ್ಲ, ಪಾಂಡುನಂದನ ಮಿತ್ರ ಕೂಟ ನಿನ್ನ ಅನ್ನವನ್ನು ತಿಂದು ಪರಿಪುಷ್ಟರಾದ ಈ ವೃದ್ಧರು ನಿನ್ನ ನಿಂದನೆಯಿಂದ ಹೇಗೆ ತಲೆಗಚ್ಚಿತರಾಗಿ ಕೇಳುತ್ತಿರುವರು ನೋಡುವಣ್ಣ, ನೋಡು. ಸಮಯ ದೊರಕಿದರೆ ಇವರು ಎಂಥ ದ್ರೋಹ ಚಿಂತನೆಗೂ ಹೆದರತಕ್ಕವರಲ್ಲ. ನಾವು ಇಲ್ಲಿ ಒಂದು ಕ್ಷಣವೂ ನಿಲ್ಲಲಾಗುವುದಿಲ್ಲ. ನಡೆ ಹೋಗೋಣ. ಸರಿ, ಹೇಗೆ ಹೇಳಿದೆ ಸಹೋದರ. ಇಂತಹ ಶತ್ರುಗಳ ಮಧ್ಯದಲ್ಲಿ ನಮಗೇನು ಕೆಲಸ? ನಡೆ ಹೋಗುವ. ಕುಮಾರನೆಲ್ಲಿ? ವಿದುರ, ಹೋಗು, ಕುಮಾರನನ್ನು ಕರೆದುದ. ಯಾರು ನನ್ನನ್ನು ಕರೆಸಿದವರು? ನಾನು ಪುತ್ರ. ಮಾತೆಯ ಮಾತನು ಆಲಿಸುವೀರ. ಕುವರ ಕಂದ ಕೌರವೇಶ್ವರ ಕಂದ ಮಾತೆಯ ಮಾತನು ಆಲಿಸುವೀರ. ಕುಮಾರ, ಅಮ್ಮ, ನನ್ನ ಮಾತನ್ನು ಕೇಳು ಕಂದ. ಮಾತೆಯ ಮಾತನು ಆಲಿಸುವೀರ. ದುರಧೀರನೆ ಧೈರ್ಯದಿ ಬಾಳೆ.
ನನ್ನ ಮಾತನ್ನು ಕೇಳು. ಪಾಂಡವರೋಳೋನೆ ದ್ವೇಷವು ತರವೇ ರಾಜ್ಯವ ನೀತ ಧೈರ್ಯದಿ ಬಾಳೆ. ರಾಜ್ಯವ ನೀತ ಧೈರ್ಯದಿ ಬಾಳೆ ತನಯ ಭಾರತ ಕುಲ ತಿಲಕ. ಓ ತನಯ ಭಾರತ ಕುಲ ತಿಲಕ. ತನಯ ತನಯ ಕುವರ ದುರ್ಯೋಧನ, ಅಮ್ಮ, ನಾನು ನಿನ್ನ ತಾಯಿ. ಅಗಣ್ಯ ರಥೋಪಹಾಸಗಳನ್ನು ಮಾಡಿ ನಿನ್ನನ್ನು ಪಡೆದಿರುವೆನು. ಎದೆಯ ರಕ್ತವನ್ನೇ ಬಸಿದು ನಿನ್ನನ್ನು ಸಲಹಿರುವೆನು. ನಿನ್ನ ಹಿತಕ್ಕಾಗಿಯೇ ಹೇಳುತ್ತಿರುವೆನು. ಆ ಪಾಂಡವರಲ್ಲಿನ ವೈರತ್ವವನ್ನು ಬಿಟ್ಟು ಅರ್ಧ ರಾಜ್ಯವನ್ನು ಅವರಿಗೆ ಕೊಟ್ಟು ಸಮಾನ ಭಾವದಿಂದ ಭೂಮಿಯ ನಾಡು ಕಂದ. ಅಮ್ಮ, ಪುನಃ ಅದೇ ಮಾತು. ನಿನ್ನ ಪುತ್ರನಾಗಿ ಜನಿಸಿ ಈ ರಾಜ್ಯವನ್ನು ತ್ಯಜಿಸಲಿ? ಇಲ್ಲ ತಾಯಿ, ಇಲ್ಲ. ಈ ಜಗತ್ತೆಲ್ಲ ಪ್ರತಿಭಟಿಸಿದರೂ ಈ ದುರ್ಯೋಧನನು ಧರ್ಮಚ್ಯುತನಾಗುವುದಿಲ್ಲ. ಇದು ಕ್ಷತ್ರಿಯನ ಧರ್ಮ. ಸ್ವಾಭಿಮಾನ ಶೂನ್ಯತೆ ಕೊಳಕು ನೀರಲ್ಲ. ಕೃಷ್ಣ, ಇದೇ ನನ್ನ ಕೊನೆಯ ಸಂದೇಶ. ನಾವು ಸಮರಯಜ್ಞದಲ್ಲಿ ದೀಕ್ಷಿತರು. ಆ ಪಾಂಡವರು ನಮ್ಮೊಡನೆ ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಸಂತಾನದಲ್ಲಿ, ರಥಿಕರ ವೀರಘೋಷದಲ್ಲಿ. ನನಗಿನ್ನು ಸಮಯವಿಲ್ಲ. ಸಮಯವಿಲ್ಲ? ಅಧರ್ಮ ಸುರೆಯಿಂದ ಉನ್ಮತ್ತನಾದವನಿಗೆ ಧರ್ಮಾಚರಣೆಯಲ್ಲಿ ಸಮಯವೆಲ್ಲಿಹುದು? ಹಸಿದ ಬೇಟೆಯ ನಾಯಿಯಂತೆ ಮೃತ್ಯು ಬೆನ್ನಟ್ಟಿ ಬರುತ್ತಿರುವಾಗ ಈ ಮನುಷ್ಯನಿಗೆ ಸಮಯವೆಲ್ಲಿಹುದು? ಹತಭಾಗ್ಯ ಕುಮಾರ, ಇಷ್ಟೊಂದು ಅಸಹನೆಯಿಂದ ಕೂಡಿದವನಾಗಿ ಅಖಂಡ ಸಾಮ್ರಾಜ್ಯವನ್ನು ಆಳುವೆಯ? ಎಂದಿಗೂ ಸಾಧ್ಯವಿಲ್ಲ. ನೀನು ನಾಶ ಹೊಂದುವೆ. ಈಶ್ವರ, ಈ ಗಾಂಧಾರ್ಯ ಲಲಾಟದಲ್ಲಿ ಎಂತಹ ಕರುಣ ಕಥೆಯನ್ನು ಬರೆದ ದೇವ. ಪರಮಾತ್ಮ, ಪರಮಾತ್ಮ, ಅನರ್ಥವಾಯಿತು, ಅನರ್ಥವಾಯಿತು ವಾಸುದೇವ. ಆ ದುರಾತ್ಮರು ನಿನ್ನನ್ನು ಬಂಧಿಸಲು ಯತ್ನಿಸುತ್ತಿರುವರು. ಅಸಂಭವ. ನಾನು ದೂತನನ್ನು ಬಂಧಿಸುವುದು ರಾಜನೀತಿಗೆ ವಿರುದ್ಧ. ಏನು? ದುರ್ಯೋಧನನ ದರ್ಪವು ಇಷ್ಟೊಂದು ಮಿತಿ ಮೀರಿದೆ. ವಾಸುದೇವ, ಅಮ್ಮ, ಸಜ್ಜನರಿಂದ ಪರಿತ್ಯಕ್ತವಾದ ದೇವರನ್ನೇ ಮರೆತ ಪಾಪಮಯದಿಂದ ಕೂಡಿದ ಈ ರಾಜ್ಯಸಭೆಯಲ್ಲಿ ಅರಗಳಿಗೆಯೋ ನಿಲ್ಲಬೇಡ ಪ್ರಭು. ಹೊರಟು ಹೋಗು, ಹೊರಟು ಹೋಗು ವಾಸುದೇವ. ಹೇಳು ತಾಯಿ, ಒಬ್ಬ ದುರ್ಯೋಧನಿಗೆ ಭೀತನಾಗಲಿ. ಕೋಟಿ ಕೋಟಿ ದುರ್ಯೋಧನರು ಗದಪ್ರಾಣರಾಗಿ ಮಣ್ಣಿನಲ್ಲಿ ಉಳ್ಳಾಡುವರು. ಇಂತಹ ನಾನು ಒಬ್ಬ ದುರ್ಯೋಧನಿಗೆ ಭೀತನಾಗಲಿ ಅದೆಂದಿಗೂ ಆಗತಕ್ಕ ಮಾತಲ್ಲ ತಾಯಿ. ಭಯಕ್ಕಾಗಿ ಹೇಳಲಿಲ್ಲ ವಾಸುದೇವ. ಆಕಾಶ ಭೂಮಿಗಳ ಅಳೆದಂತ ಪಾದ ಕಾಳಿಂಗನ ಶಿರದಿ ಕುಣಿದಾಡಿದ ಪಾದ. ಆಕಾಶ ಭೂಮಿಗಳ ಅಳೆದಂತ ಪಾದ ಕಾಳಿಂಗನ ಶಿರದಿ ಕುಣಿದಾಡಿದ ಪಾದ. ಕಾನನದಿ ಕಲ್ಲದ ಶಿವಸತಿಗೆ ಜೀವವ ತಂದ. ಅಮ್ಮ,
ಶ್ರೀಹರಿಯ ಪಾದ ಭಕ್ತರಿಗೆ ಮುಕುತಿಯನ್ನು ಕೊಡುವಂತ ಪಾದ ಪಾಪವನ್ನು ಕಳೆವಂತ ಸುರಗಂಗೆ ಜನ್ಮಿಸಿದಂತ ಪಾಪವನ್ನು ಕಳೆವಂತ ಸುರಗಂಗೆ ಜನ್ಮಿಸಿದಂತ ಪಾವನ ಪಾದವ ನಂಬೇನಯ್ಯ ಓ ಪಾಂಡುರಂಗ ಪ್ರಭು ವಿಠಲ ವೇಣುಗೋಪಾಲ ರುಕ್ಮಿಣೀ ಲೋಲ ನಿನ್ನೆ ಪಾವನ ಪಾದಗಳ ಮಹಿಮೆ ಬಣ್ಣಿಸೆ ಮಾತುಗಳ ಕೇಳೆನು ತಂದೆ ವಿಠಲ ಓ ಪಾಂಡುರಂಗ ಪ್ರಭು ವಿಠಲ ಪ್ರಭು ವಿಠಲ ಪ್ರಭು ವಿಠಲ ಪ್ರಭು ವಿಠಲ. ನೀನು ಭಕ್ತ ಪರಾಧೀನನಲ್ಲವೇ? ಈ ಭಕ್ತಳ ಪ್ರಾರ್ಥನೆಯನ್ನು ಮನ್ನಿಸು. ಇದು ಕೂಡಲೇ ಈ ಸ್ಥಾನವನ್ನು ತ್ಯಾಗ ಮಾಡು ಪ್ರಭು. ಹೇಳು ತಾಯಿ, ಈ ದಿನ ನಿನ್ನ ಸಲುವಾಗಿ ನಾನು ಇಲ್ಲಿಂದ ಹೇಳಿಯಂತೆ ಪಲಾಯನ ಮಾಡುವೆನು. ಹಾಗೆ ಆಗಲಿ. ಎನ್ನಲಿಗೆ ಪಲಾಯನ ನಿಲುವಂಚಕ ಸಹೋದರ ಭಕ್ತನಾದ ಕೃಷ್ಣನನ್ನು ಬಂಧಿಸು. ಯಾರನ್ನು ಬಂಧಿಸುವ ಮಧೋಮತ್ತಗಳಿರ ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಿಂಬಿಸುವೆಯ ವ್ಯರ್ಥ, ನಿನ್ನಿಂದ ಆಗದು. ಏ ಬೆದರಿಕೆ ಮಾತುಗಳಿಂದ ಫಲವಿಲ್ಲ. ಕಟ್ಟಿರಬೇಕ ಕೃಷ್ಣನನ್ನು. ಕೃಷ್ಣ ಉಗ್ರತ ಅಲ್ಲಿ ಇಲ್ಲಿ ಎಲ್ಲೆಲ್ಲಿಯೂ ಕೃಷ್ಣನೇ ಕಾಣುತ್ತಿರುವನು. ಈಗ ಕಟ್ಟಿದ ನನ್ನನ್ನು ಖಡ್ಗವನ್ನು ಹೊರಗಳಿಗೆ ಸಹೋದರ ಈ ದುಷ್ಟನನ್ನು ಇಲ್ಲೇ ಕರ್ಣ, ಪರಮಾತ್ಮ ನನ್ನ ಸಂಗಡ ಬಾ. ಪರಮಾತ್ಮ, ನಾನು ವೈರಿ ಪಕ್ಷದವನೆಂದು ತಿಳಿದಿದ್ದರೂ ನನ್ನನ್ನು ಈ ರೀತಿಯಾಗಿ ಕರೆತರಲು ಕಾರಣವೇನು ಪರಮಾತ್ಮ? ಕರ್ಣ, ಪರಮಾತ್ಮ, ನೀನು ವೈರಿ ಪಕ್ಷದವನೆಂತಾಗವೆ. ನೀನು ನನ್ನ ಪ್ರಿಯ ಬಂಧು, ಪ್ರಥಮ ಪಾಂಡವ ಕುಂತಿ ದೇವಿಯ ಜ್ಯೇಷ್ಠ ಪುತ್ರ. ಏನು ಹೇಳ್ತಿರುವೆ ಪರಮಾತ್ಮ? ನಾನು ನಿನ್ನ ಪ್ರಿಯ ಬಂಧುವೆ, ಪ್ರಥಮ ಪಾಂಡವನೇ, ಕುಂತಿ ದೇವಿಯ ಜ್ಯೇಷ್ಠ ಪುತ್ರನೇ. ಬಹಳ ಚೆನ್ನಾಯಿತು, ಬಹಳ ಚೆನ್ನಾಯಿತು. ಇವೆಲ್ಲವನ್ನು ನಂಬಲು ನಿಜವಾದ ಆಧಾರಗಳನ್ನು ಪರಮಾತ್ಮ. ಓಹೋ, ಮರೆತಿದ್ದನು. ಇದಾದರೂ ಯುದ್ಧ ಕಾಲ, ನೀನಾದರೂ ಪಾಂಡವರ ಪಕ್ಷಪಾತಿ, ನಮ್ಮನ್ನು ವಂಚಿಸಲು ಈ ರೀತಿಯಾಗಿ ಮಾತನಾಡುತ್ತಿರುವೆ ಪರಮಾತ್ಮ. ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ಸತ್ಯ ಸತ್ಯವೆಂದು ನಂಬಲು ನಿಜವಾದ ಆಧಾರಗಳೇನು ಪರಮಾತ್ಮ? ಏಕಿಲ್ಲ ಕರ್ಣ, ನಿನ್ನ ತಾಯಿಯಾದ ಕುಂತಿ ದೇವಿ ತಾನು ಕನ್ನಿಕಾವಸ್ಥೆಯಲ್ಲಿರುವಾಗಲೇ ದೂರ್ವಾಸರಿಂದ 5 ಮಂತ್ರಗಳ ಉಪದೇಶವನ್ನು ಹೊಂದಿ ಆ ಮಂತ್ರವು ಫಲಿಸುವುದೋ ಇಲ್ಲವೋ ಎಂದು ಚಾಪಲ್ಯದಿಂದ ಮೊದಲನೇ ಮಂತ್ರವಾದ ಸೂರ್ಯ ಮಂತ್ರವೊಂದನ್ನು ಜಪಿಸಿದಳು. ಆಗ ನೀನು ಜನಿಸಿದೆ. ಲೋಕಪವಾದಕ್ಕೆ ಎದರಿ ನಿನ್ನನ್ನು ಗಂಗೆಯಲ್ಲಿ ತೇಲಿಬಿಟ್ಟಳು. ನಂತರ ಸೂತರ ಕೈಗೆ ಸಿಕ್ಕಿ ಅವರ ಲಾಲನೆ ಪಾಲನೆಗಳಿಂದ ಬೆಳೆದು ಈಗ ದುರ್ಯೋಧನ ಆಸ್ಥಾನದಲ್ಲಿ ಮಾಂಡಲಿಕನಾಗಿರುವೆ. ಈಗಲೂ ನನ್ನ ಸಂಗಡ ಬಾ ಕರ್ಣ. ಪರಮಾತ್ಮ, ಪಾಂಡುಕುವರರ ಸೇರುತ್ತ ನೀನು ಕರ್ಣ. ಪಾಂಡುಕುವರರ ಸೇರುತ್ತ ನೀನು ಕರೆಯದು ಪರಲೈ ಧರ್ಮದ ನಿರುತ. ಧರೆಯನು ಪರೆಯೈ ಧರ್ಮದ ನಿರುತ. ಅನುಜರ ಸೇರೈ ಕರುಣವ ತೋರೈ ಕಣ. ಅನುಜರ ಸೇರೈ ಕರುಣವ ತೋರೈ ನೀ ಬಾರೈ ನೀ ಬಾರೈ. ಸುರಚಿರ ಶರದರ ಶರಣರ ಪೊರೆ ಬನೆ ಕಣ. ಸುರಚಿರ ಶರದರ ಶರಣರ ಪೊರೆ ಬನೆ ಮಾತನು ಪ್ರೇಮದಿ ಲಾಲಿಸುವೀರ 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 ಜನ. ದಾನ ಶೂರನೆ ತಾಂಕಿದ ಬಿರುದ
ಇಷ್ಟ ಮೆರೆಸಿಗಾಮಿದ ವರಗುಣಶೀಲ ಪರಹಿತ ಪ್ರೇಮಿ ಸುಕೃತಗಾಮಿ ಪರಹಿತ ಪ್ರೇಮಿ ಸುಕೃತಗಾಮಿ ಬಾಲಿಷ್ಟಾಮಿ ಬಾಲಿಷ್ಟಾಮಿ ಸುರಚಿರ ಶರಣರ ಶರಣರ ಪೊರೆವನೆ ಕಣ ಸುರಾಚಿರ ಚರಾದರ ಶರಣರ ಪೊರೆವದ ಮಾತನು ಪ್ರೇಮದಿ ಲಾಲಿಸುವೀರ 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 ಕರ್ಣ ಈಗಲೂ ನನ್ನ ಸಂಗಡ ಬಾ. ಆ ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಕೆಳವಿ ಸಾಮಂತ ರಾಜರಿಂದ ಹೊಲೈಸಿಕೊಳ್ತಾ ರತ್ನ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುವೆ ಎಂದೆ. ಎಂತಹ ದುರ್ವಿ. ಒಂದು ಕಡೆ ಆಶ್ರಯ ನೀಡಿ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರು, ಪರಮ ಭಾಗ್ಯವತಿ ಕುಂತಿ ದೇವಿಯು ನನ್ನನ್ನು ಹೆತ್ತದ ಹಾಯೇ. ಅಯ್ಯೋ ಅಯ್ಯೋ, ಇವೆಲ್ಲವೂ ಸತ್ಯ ಸಂಗತಿಯೇ ಪರಮಾತ್ಮ. ಕರ್ಣ, ನೀನು ಆರಾಧಿಸುತ್ತಿರುವ ಆ ಸೂರ್ಯ ದೇವನಾಳೆಗೂ ನಿನ್ನ ಜನ್ಮ ವೃತ್ತಾಂತವು ಸತ್ಯ ಸತ್ಯ ಸತ್ಯ. ದೇವಾ ಶೋಧನೆಯೇನಿದು ವಿದಿಶಾಪ, ಪಾಪಿಯಾಗಿ ಪರಿತಾಪ ಕೀಡಾದೆ ದೇವಾ ಶೋಧನೆಯೇ ವಿದಿಶಾಪ ವಿದಿಶಾಪ. ಪರಮಾತ್ಮ ಕರ್ಣ, ಬಂದಿನ ಬಂಧುಗಳಾರೆಂದು ಪರಮಾತ್ಮ ಬಹುದಿನ ಬಂಧುಗಳಾರೆಂದು ಎಂದು ವದನಾಪನಿಂದೆಯೊಳು ಬೆಂದೆ. ವಾಸುದೇವ ಎಂದು ವದನಾಪನಿಂದೆಯೊಳು ಬಂದೆ, ಬಂದ ವಿಮೋಚನ ಮಾರ್ಗವನರಿಯದೆ. ಬಂದ ವಿಮೋಚನ ಮಾರ್ಗವನರಿಯ ದೇವಾ ಶೋಧನೆಯೇ ವಿದಿಶಾಪ. ಜನ್ಮ ರಹಸ್ಯದ ಆಂತರ್ಯವರಿತು ಜನುಮದಾಸೆಯ ನಿರ್ದಯ ತಿಳಿದು ಕೃಷ್ಣ ಕೃಷ್ಣ ವಾಸುದೇವ ಜನ್ಮ ರಹಸ್ಯದ ಆಂತರ್ಯವರಿತು ಜನುಮದಾಸೆಯ ನಿರ್ದಯ ತಿಳಿದು ಜೀವಿಸಲೇ ಪರಿ ಸಹಚರ ಜೊತೆಗೂಡಿ. ಪರಮಾತ್ಮ ಜೀವಿಸಲೇ ಪರಿ ಸಹಚರ ಜೊತೆಗೂಡಿ, ಜೀವಿಸಲೇ ಪರಿ ಸಹಚರ ಸಮಗೂಡಿ.
ಜಗನ ಸಂಕಟ ಕಾರಣ ದೇವಾ ಶೋಧನೆಯೇ ಶಾಪ ಪಾಪಿಯಾಗಿ ಪರಿತಾಪಗೀಡಾದೆ ದೇವಾ ಶೋಧನೆಯೇ ಶಾಪ ವಿಧಿ ಶಾಪ ವಿಧಿ ಶಾಪ ವಿಧಿ ಅಯ್ಯೋ ವಿಧಿ ಈವರೆಗೂ ಬಂಧು ವರ್ಗದವರಾರೆಂದು ವ್ಯಥೆ ಪಡಿಸಿದ ನನಗೆ ಇಂತಹವರೇ ಬಂಧು ವರ್ಗದವರೆಂದು ತಿಳಿದ ಮೇಲೆ ನನ್ನ ಮನಸ್ಸಿನಲ್ಲಿ ಎಂತ ಉಭಯ ಸಂಕಟ. ಅಯ್ಯೋ ಅಯ್ಯೋ, ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ, ಪರಮ ಭಾಗ್ಯವತಿ ಕುಂತಿ ದೇವಿಯು ನನ್ನನ್ನು ಹೆತ್ತ ತಾಯಿಯೇ. ಅಯ್ಯೋ ಅಯ್ಯೋ, ನನಗೆ ದಿಕ್ಕೇ ತೋಚದಂತಾಗಿರುವುದಲ್ಲ ಪರಮಾತ್ಮ, ದಿಕ್ಕೇ ತೋಚದಂತಾಗಿರುವುದಲ್ಲ. ಕರ್ಣ, ಮನಸ್ಥೈರ್ಯವನ್ನು ನಾಶ ಮಾಡಿಕೊಳ್ಳಬೇಡ. ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನಿನ್ನನ್ನು ದುಷ್ಕೀರ್ತಿ ಕಳಂಕದಿಂದ ಉದ್ಧಾರ ಮಾಡಿರುವೆನು. ಇನ್ನು ಮುಂದೆ ಯಾರನ್ನು ಆಶ್ರಯಿಸಬೇಕು, ಯಾರನ್ನು ತಿಳಿಸಬೇಕು, ನೀನೇ ನಿರ್ಧಾರ ಮಾಡು ಕರ್ಣ. ಕರ್ಣ, ಪರಮಾತ್ಮ, ನಿನ್ನ ತಾಯಿಯಾದ ಕುಂತಿ ದೇವಿಯು ನಿನ್ನನ್ನು ನೋಡಿದಾಗಲೆಲ್ಲ ದೇವಾ ಈ ಕರ್ಣದಾರು ಎಂದು ಹೇಳುತ್ತಿದ್ದಳು. ಹೀಗೆ ತಾನೇ ಆಕೆ ನಿನ್ನ ವಿಚಾರವನ್ನು ತಿಳಿಸಿ ಬಂದಿರುವೆನು. ಆಕೆಯು ನಿನ್ನನ್ನು ನೋಡಲು ಗಂಗಾ ತೀರಕ್ಕೆ ಬರುವಳು. ನೀನೂ ಅಲ್ಲಿಗೆ ಹೋಗು ಕರ್ಣ. ಸಂತೋಷದಿಂದ ಬರುವ ಆಕೆಯ ಮನಸ್ಸನ್ನು ನೋಯಿಸಬೇಡ ಕರ್ಣ. ನಾನು ಬಂದು ಬಹಳ ವೇಳೆ ಆಯಿತು, ನಾನಿನ್ನು ಹೊರಡಲಿ. ಆಗಬಹುದು ಪರಮಾತ್ಮ, ಆಗಬಹುದು. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನು ಹೇಳ್ತಕ್ಕಲ್ಲ. ಲೋಕೈಕ ವೀರರು ನನ್ನ ಪಾಂಡವರು ನನ್ನ ಸಹೋದರರೇ, ಪರಮ ಭಾಗ್ಯವತಿ ಕುಂತಿ ದೇವಿಯು ನನ್ನನ್ನು ಎತ್ತ ತಾಯಿ. ಅಯ್ಯೋ ಅಯ್ಯೋ, ಒಂದು ಕಡೆ ಆಸರೆ ನೀಡಿ ಆಶ್ರಯಿಸುತ್ತಿರುವ ಕೌರವೇಶ್ವರ, ಒಂದು ಕಡೆ ಸಹೋದರರೆಂಬ ಪಾಂಡವರು. ಯಾವುದನ್ನು ಆಶ್ರಯಿಸಲಿ, ಯಾವುದನ್ನು ತ್ಯಜಿಸಲಿ, ನನಗೆ ದಿಕ್ಕೇ ತೋಚದಂತಾಗಿರುವುದಲ್ಲ. ಹೇ ಅರ್ಜುನ, ನಿನ್ನನ್ನು ಕೊಲ್ಲುವುದಾಗಿ ಶಪಥ ಬಿತ್ತಿರುವೆನಲ್ಲೋ, ನನ್ನ ಕೊಲ್ಲುವುದಾಗಿ ಶಪಥ ಬಿಟ್ಟಿರುವೆನಲ್ಲೋ. ಕೊಲಲೆ ಪಾಂಡು ಕುಮಾರರಂ ನಾಂ ಕೊಲ್ವುದೇ ದುರದೊಳ ತಮ್ಮಂದಿರಂ ನಾಂ ಕೊಲ್ವುದೇ ಕೊಲದಾಂ ಬಿಟ್ಟೊಡೆ ದಾರುಣಿಯೋ ಕೌರವೇಂದ್ರ ಸುಖ ಸಂಪತ್ತಿನಿ ಬಾಳ್ವನೇ ಬಾಳ್ವನೇ ಚಲದಿ ಪಾರ್ಥನರುಂಡವಂ ತರಿದು ಛಲದಿಂ ಪಾರ್ಥನರುಂಡವಂ ತರಿದು ಮತ್ಸ್ವಾಮಿಗೆ ಮಮ ಸ್ವಾಮಿಗೆ ಆನಂದವಂ ತರಿಸಲ್ತಾಗದೆ ಪಾರ್ಥನ ಘೋರ ಶರಕ್ಕೆ ತುತ್ತಾಗಲೇ ಸಾಯಲೇ 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 ಅಯ್ಯೋ ಪರಮಾತ್ಮ, ಎಂತಹ ಸಂಕಟಕ್ಕೆ ಗುರಿ ಮಾಡಿದೆ ತಂದೆ, ಎಂತಹ ಸಂಕಟಕ್ಕೆ ಗುರಿ ಮಾಡಿದೆ. ನನಗೆ ಒಂದು ದಾರಿಯೇ ತೋಚದಂತಾಗಿರುವುದಲ್ಲ. ಕರ್ಣ ಕರ್ಣ, ಶಕುನಿ, ಏಕೆ ಈ ರೀತಿ ಚಿಂತಿಸುತ್ತಾ ನಿಂತಿರುವೆಯಲ್ಲ? ಈ ದಿನ ರಾಜ್ಯಸಭೆಯಲ್ಲಿ ನಡೆದ ಸಮಾಚಾರ ನಿನಗೆ ತಿಳಿದಂತವಲ್ಲ? ನಿಜವೇ ಶಕುನಿ,
ರಾಜ್ಯಸಭೆಯಲ್ಲಿ ಏನೇನು ನಡೆಯಿತು? ನಂಬು ಅಂಗರಾಜ ನಂಬು. ಕರ್ಣನ ಉದಾರತೆ ತುಳಿದ ಕೌರವರು ಈ ರೀತಿ ನಡೆದುಕೊಳ್ಳುವುದರಲ್ಲಿ ಆಶ್ಚರ್ಯವೇನೂ ಇಲ್ಲ. ಕರ್ಣ, ಶಕುನಿ, ನಿನ್ನನ್ನು ನೋಡಿದರೆ ನನಗೆ ದುಃಖವಾಗುವುದಲ್ಲಯ್ಯ. ಏಕೆ ಈ ಕರ್ಣನ ಮೇಲೆ ಸಂಶಯವೇ ಶಕುನಿ? ನಿಜವಾಗಿಯೂ ನನ್ನ ರಕ್ತವು ಕುದಿತಿರುವುದು, ಅದೇನು ಹೇಳು ಶಕುನಿ. ನೀನು ರಾಜ್ಯಸಭೆಯಿಂದ ಹೊರಟ ಕೂಡಲೇ ದುರ್ಯೋಧನ ಎಚ್ಚೆತ್ತುಕೊಂಡು ಕರ್ಣನಿಗೆ ಸೈನ್ಯಾಧಿಪಟ್ಟವನ್ನು ಕಟ್ಟಬೇಕೆಂದು ತನ್ನ ಇಚ್ಛೆಯನ್ನು ಪ್ರಕಟಿಸಿದನು. ಎಲ್ಲವೂ ನಿಶ್ಚಿತವಾದಂತೆ ಆಗ ಭೀಷ್ಮರು ಈ ಕರ್ಣನ ಮೇಲೆ ಸಂದೇಹ. ಕುರು ಪಿತಾಮಹನು ಏನು ಹೇಳಿದನು ಶಕುನಿ? ಕರ್ಣ ಅಸೂಯೆಯಿಂದ ಈ ರೀತಿ ಹೇಳಲಾರ. ಆದರೆ ಆತನ ಮಾತಿನಿಂದ ನಿನ್ನ ಸೈನ್ಯದ ಪಟ್ಟಕ್ಕೂ ಆಸೆಯು ಭಂಗವಾಯಿತು. ಶಕುನಿ, ನಾನು ಎಂದಿಗೂ ಸೈನ್ಯಾಧಿಪತ್ಯಕ್ಕೆ ಆಸೆ ಪಟ್ಟವನಲ್ಲವಲ್ಲ ಶಕುನಿ. ನನ್ನಲ್ಲಿ ದುರ್ಯೋಧನನು ವಿಶ್ವಾಸವು ಚಲಿಸುವಂತೆ ಮಾಡಿದವರಾರು ಶಕುನಿ? ಯಾರಾದರೂ ಆಗಲಯ್ಯ. ನೀನು ರಥವನ್ನೇರಿ ಕೃಷ್ಣನೇ ಹೊರಟೆ ಅಷ್ಟೇ. ಆ ಸಂಗತಿಯನ್ನು ಭೀಷ್ಮನು ದುರ್ಯೋಧನಿಗೆ ತಿಳಿಸಿದನು. ತಂತ್ರಿಯಾದ ಕೃಷ್ಣನ ಸವಿನುಡಿಗಳಿಗೆ ನೀನಿಲ್ಲಿ ವಶವಾದೆಯೋ ಎಂದ ಸಂದೇಹ. ಕರ್ಣನ ಸ್ವಾಮಿ ನಿಷ್ಠೆಯ ಮೇಲೆ ಸಂದೇಹ ತಿಳಿದಿರುವುದಯ್ಯ. ಆದರೇನು, ಕೆಲವರು ನಿನ್ನನ್ನು ಸಭೆಯಲ್ಲಿ ತುಚ್ಛೀಕರಿಸಿ ಮಾತನಾಡಲು ಹಿಂಜರಿಯಲಿಲ್ಲ. ಏನು ಹೇಳಿದ್ರು ಶಕುನಿ? ಆ ದುರ್ವಾಕ್ಯಗಳನ್ನು ನಾನು ಹೇಳಲಾರೆ. ಕರ್ಣ, ಸೂತಗೊಳ್ಳದೆ ಹುಟ್ಟಿದ ಈತನಿಗೆ ಸ್ವಾಮಿ ಭಕ್ತಿಯಲ್ಲಿರುವುದೆಂದು ಸಭೆಯಲ್ಲಿ ನಿಂದಿಸಿ ಮಾತನಾಡಿದರು. ಶಕುನಿ, ಸೂತ ಕುಲದಲ್ಲಿ ಹುಟ್ಟಿದವರು ಯಾರು ರಾಜಭಕ್ತರಾಗಬಾರದೆ. ಎಲ್ಲವೂ ಉಚ್ಚ ಕುಲದವರಿಗೆ ಮೀಸಲಿರುವುದೇ ಶಕುನಿ. ಅಯ್ಯೋ, ಚಿಕ್ಕಂದಿನಲ್ಲಿ ಮಕ್ಕಳು ನನ್ನೊಡನೆ ಆಟವಾಡಲು ಜೊತೆಗೆ ಬರುತ್ತಿರಲಿಲ್ಲ ಶಕುನಿ. ಕರ್ಣ, ನನ್ನ ಮಾನ ಅಪಮಾನಗಳು ಕುಲವನ್ನವಲಂಬಿಸಿದೆ ಹೊರತು ಕುಲವನ್ನಲ್ಲವೆಂದು ನಿಶ್ಚಯಿಸಿದೆ. ಪ್ರತಿಷ್ಠಾಪರರಾದ ಆರ್ಯರು ಸ್ವಕಲ್ಪಿತವಾದ ಮರ್ಯಾದೆಯನ್ನು ಹೊರತುಪಡದಾಗಿ ಭಾರತಕ್ಕೆ ವಿಸ್ತಾರವಿಲ್ಲ ಶಕುನಿ, ಭಾರತಕ್ಕೆ ವಿಸ್ತಾರವಿಲ್ಲ. ಕರ್ಣ, ಸ್ಥಿರನಾಗು. ದುರ್ಯೋಧನು ನಿನ್ನ ಸ್ನೇಹವನ್ನು ನಿರಾಕರಿಸಿದ ಪ್ರತಿಕಾರ ನಿನ್ನ ಕೈಯಲ್ಲಿರುವುದು. ಕರ್ಣ, ಶಕುನಿ, ಭೀಷ್ಮರು ಯುದ್ಧದಲ್ಲಿ ಪರಾಜಿತರಾಗುವವರೆಗೂ ಶಸ್ತ್ರಾರಣೆ ಮಾಡಲೆಂದು ಶಪಥ ಮಾಡು. ಆ ಕೌರವರಿಗೆ ತಿಳಿಯಲಿ ಕರ್ಣನ ಹಸ್ತಕೋಶದಲ್ಲಿ ಅಭಾವವು ಎಂತಹ ಅನರ್ಥಕಾಲಿ ಎಂಬುದನ್ನು. ಏನು ಹೇಳುತ್ತಿರುವೆ ಶಕುನಿ? ಎಲ್ಲರೂ ಯುದ್ಧದಲ್ಲಿ ನಿರತರಾಗಿರುವಾಗ ನಾನು ಪಶುವಿನಿಂದ ಕೈಕಟ್ಟಿಕೊಂಡು ಕುಳಿತುಕೊಳ್ಳಲೆ? ಬೇರೆ ಉಪಾಯವಿಲ್ಲ ಅಂಗಧಿಪತಿ, ಬೇರೆ ಉಪಾಯವಿಲ್ಲ. ಶಕುನಿ, ದುರ್ಯೋಧನಲ್ಲಿ ಇಂತಹ ಪರಿವರ್ತನೆಯಾದ ಮೇಲೆ ನಾನು ಯಾರಿಗೋಸ್ಕರವನ್ನು ಯುದ್ಧವನ್ನು ಮಾಡಲಿ? ಸರಿಯಾಗಿ ಹೇಳಿದೆ ಶಕುನಿ. ಭೀಷ್ಮನ ಯುದ್ಧದಲ್ಲಿ ಪರಾಜಿತನಾಗುವವರೆಗೂ ನಾನು ಹಸ್ತಧಾರಣೆ ಮಾಡುವುದಿಲ್ಲ ಶಕುನಿ. ಇದೇ ನನ್ನ ಶಪಥ. ಶಪಥವೇನು ಪ್ರಾಣಸಖ? ಬಂದು ಎಷ್ಟು ಹೊತ್ತಾಯಿತು? ನಾನು ನಿನಗಾಗಿ ಎಲ್ಲೆಲ್ಲೇ ಹುಡುಕಿದನು. ಬಹಳ ಹೊತ್ತಾಗಲಿಲ್ಲ ಕುರುರಾಜ. ಇಲ್ಲಿ ಒಂದು ಕ್ಷಣವೂ ನಿಲ್ಲುವ ಪ್ರವೃತ್ತಿ ಇಲ್ಲ. ನಿಲ್ಲು ಕರ್ಣ, ನಿಲ್ಲು. ನಿನಗೊಂದು ಸಂತೋಷದ ಸುದ್ದಿ ಇರುವುದು. ಕ್ಷಮಿಸು ಮಿತ್ರ, ಈ ಸೂತನಿಗೆ ಎಲ್ಲಿಹುದು ಅಂತಹ ಸಂತೋಷದ ವಿಚಾರ? ಇದೇನು ಶಕುನಿ, ಈ ದಿನ ಕರ್ಣನ ರೀತಿಯೇ ಬೇರೆಯಾಗಿರುವುದಲ್ಲ. ಬಹುವಾಗಿ ಯೋಚಿಸಿ ಕರ್ಣನನ್ನು ಸೈನ್ಯಾಧೀಕ್ಷಕನಾಗಿ ಮಾಡಬೇಕೆಂದು ತಿಳಿಸುವುದಕ್ಕಾಗಿಯೇ ನಾನು ಇಲ್ಲಿಗೆ ಬಂದದ್ದು. ಕೌರವೇಶ್ವರ, ಏನು ಹೇಳುತ್ತಿರುವೆ? ಕರ್ಣನಿಗೆ ಸೈನ್ಯಾಧಿಪಟ್ಟವೇ? ದುರ್ಯೋಧನ, ಕರ್ಣನಿಗೆ ಸೈನ್ಯಾಧಿಪಟ್ಟ ಕಟ್ಟುವರಿಂದ ಎಷ್ಟೊಂದು ಜನಗಳಿಗೆ ಅಪಮಾನವದೆಂದು ತಿಳಿದೆಯಾ? ಅದೇಕೆ ಶಕುನಿ? ಕರ್ಣನು ವೀರಪುರುಷನಲ್ಲವೇ? ಇರಬಹುದಯ್ಯ. ಅವರನ್ನು ಸೈನ್ಯಾಧಿಪಟ್ಟ ಮಾಡುವರಿಂದ ಎಷ್ಟೊಂದು ಜನಗಳಿಗೆ ಅಪಮಾನವಾಗುವುದು ತಿಳಿದೆಯಾ? ನಿಜ ಶಕುನಿ. ಹಾಗಾದರೆ ಈಗ ಏನು ಮಾಡುವುದು? ದುರ್ಯೋಧನ, ಯುದ್ಧವು ಸನ್ನಿಹಿತದಲ್ಲಿದೆ. ಹೋಗಿ ಕುರುಪಿತಾಮರನ್ನು ಕಾಣು. ನಡೆ. ನೀನು ನನ್ನ ಸಂಗಡ ಬಾ ಮಾವ. ನಡೆ ಮಾವ,
ಶಕುನಿಯನ್ನು ಕೊಬ್ಬಿಸಿ ಕೊಬ್ಬಿಸಿ ಕೊಂದರೆ ನಾನು ಕೊನೆಗೊಂದು ದಿನ ಏ ಕುರುಕ್ಷೇತ್ರ ರಣಚಂಡಿಗೆ ಬಲಿ ಕೊಟ್ಟೇ ಕೊಡೋಣ. ಶಕುನಿ ಎಂಬ ಮೂರಕ್ಷರದ ಪದದ ಅರ್ಥವೇನಾದರೂ ಬಲ್ಲೆಯೇನೋ ಮರುಳೆ? ಶಾ ಎಂದರೆ ಶಸ್ತ್ರಾಸ್ತ್ರಗಳಿಲ್ಲದೆ, ಕು ಎಂದರೆ ಕುತಂತ್ರದಿಂದ ಕುರುಕುಲವನ್ನೆಲ್ಲ, ನೀ ಎಂದರೆ ನಿರ್ನಾಮ. ಈ ಶಕುನಿಂದ ಕುರುವಂಶ ನಿರ್ನಾಮ. ಈ ಶಕುನಿಂದ ಕುರುವಂಶ ನಿರ್ನಾಮ.